केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छंकर भगवत पूज्यपाद सद्गुरुभ्यो नमः। वेदं दच्चिदानन्दं वेद वेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं तत्पुरुं दच्चिदानन्दं सदाचारं समाश्रये श्री श्री दच्चिदानन्देन्द्र सरस्वती महासद्गुरुभ्यो नमः। अधीहि भगवो ब्रह्म ಯತ್ನೋಕ್ತಮ್ಮ 545 495 495 ಏನು ಭಾಷೆವಾಗ 495 761 तस्यास्य मनस्थस्य तस्यास्तमनस्थस्य मन आख्यांगितस्य मन आख्यांगतस्य मन उपशमद्वारेण विषयेभ्यो निवृत्तस्य इन्द्रियविषयेभ्यो निवृत्तस्य यस्यां परस्यां देवतायां स्वात्मभूतायां यदवस्थानं तत्पुत्राय आचिख्यासुः उद्दालकोः अखिल आरुणिः श्वेतकेतं पुत्रमुवाच उक्तवान् ನಿನ್ನೆ ಪರದೇವತೆಯೇ ಮನಸ್ಸಿನಲ್ಲಿ ಪ್ರವೇಶ ಮಾಡಿರೋದು ಅಂತ ಹೇಳಿತು. ಮನಸ್ಸಿ ಜೀವೇನಾತ್ಮ ಅನುಪೃಷ್ಟ ಪರಾದೇವತೆಯೇ ಜೀವರೂಪದಿಂದ ಮನಸ್ಸಲ್ಲಿ ಹೊಕ್ಕಿರೋದು. ಮನಸ್ಸಲ್ಲಿ ಹೊಕ್ಕಿದಾಗ ಜೀವ ಅನ್ಸ್ಕೊಂಡ. ಸೂರ್ಯಚಂದ್ರಾದಿಬಿಂಬ ನೀರು ಹೊಕ್ಕಿರೋದು. ಯಾವ ಮನೋಮಯನಾಗಿರೋದ್ರಿಂದ ಜೀವ ದರ್ಶನ ಶ್ರವಣ ಮನಾದಿಗಳನ್ನು ವ್ಯವಹಾರಕ್ಕೆ ಯೋಗ್ಯರಾಗಿದ್ದಾನೋ, ಅದು ಇದ್ದಾದಾಗ ದೇವತಾರು ಮಾಡ್ಕೊಳ್ತಾನೋ, ಅದನ್ನೇ ಜಾಯಿತೀವ ಲೀಲಾಗಿ ಬದಲಾಗಿದಲ್ಲೂ ಆತ್ಮನೇ ವಿಜ್ಞಾನ ಮನೋಮಯ ಅಂತ ಹೇಳ್ತಾ ಇರೋದು. ಸ್ವಪ್ನಶಾದಿ ಅಂತ ಇದೇ ರೀತಿಯಾಗಿ ಪ್ರಾಣಾದಿ ಅಭಿಮಾನದಿಂದ ಜೀವ ಆಗಿರೋದು ಅಂತ ಹೇಳಿದ್ರು. ಈಗ ತಸ್ಯಾಸ್ಯ ಮನಸ್ಥಸ್ಯ ಈತನಿಗೆ ಆ ಜೀವ ಮನಸ್ಥಸ್ಯನ ಮನಸ್ಸಿನ ಇದ್ಕೊಂಡಂತ ಆಗಲಿ. ಮನಸ್ಥಾನ ಏನೋ ಮನಸ್ಸಿ ಆತ್ಮತ್ವೇನ ಗತಃ ಮನಸ್ಥ. ಮನಸ್ಸಿನಲ್ಲಿ ಅದೇ ನಾನು ಹೊಂದ್ಕೊಂಡವನು ಮನಸ್ಥ. ವಿವೇಕ ಇಲ್ಲ, ತನಗೂ ಮನಸ್ಸಿಗೂ ವಿವೇಕ ಮಾಡ್ಕೊಂಡಿಲ್ಲ. ಪೂರ್ಣ ಏಕಾತ್ಮತೆ ಮಾಡ್ಕೊಂಡು ಮನಸ್ಸಲ್ಲಿದ್ದ ಅಂದ್ರೆ ಮನ ಆಖ್ಯಾಂಗತ. ಅದಕ್ಕೆ ಮನಸ್ಸು ಎಂಬ ಹೆಸರು ಪಡ್ಕೊಂಡವಾಗ ಮನಸ್ಸಲ್ಲಿ ಇರೋದೇ ಮನಸ್ಸು ಹೆಸರು ಪಡ್ಕೊಳ್ಳೋದಕ್ಕೆ ಕಾರಣ. ಮನಸ್ಸು ಹೆಸರು ಪಡ್ಕೊಳ್ಳೋದಕ್ಕೆ ಮನಸ್ಸಿನ ಅಭಿಮಾನವೇ ಕಾರಣ. ಅವನಿಗೆ ಮನ ಉಪಶಮದ್ವಾರ. ಮನಸ್ಸು ಉಪಶಮವಾಗೋದು ಅಂದ್ರೆ ಮನಸ್ಸು ಅಡಗೋದು, ಮನಸ್ಸು ವ್ಯಾಪಾರ ನಿಲ್ಲಿಸೋದು. ಅದು ಇಂದ್ರಿಯ ವಿಷಯಭ್ಯೋ ನಿವೃತ್ತಸ್ಯ. ಇಂದ್ರಿಯಕ್ಕೂ ವಿಷಯಕ್ಕೂ ಸಂಬಂಧ ಆಗಿ ಅದರಿಂದ ರಿವರ್ಸ್ ಆಗಿದೆ, ವಾಪಸ್ ಬಂದಿದೆ, ಹಿಂದಕ್ಕೆ ಸೇರ್ಕೊಂಡದ್ದಾದಾಗ ಈ ಜೀವನು ಯಸ್ಯಾಂ ಪರಸ್ಯಾಂ ದೇವತಾಯ, ಯಾವ ಪರದೇವತೆಯಲ್ಲಿ ಅದೆಂಥದ್ದು ಆ ಪರದೇವತೆ ಸ್ವಾತ್ಮಭೂತಾಯ. ಬಹಳ ಇಂಪಾರ್ಟೆಂಟ್ ವರ್ಡ್. ಜೀವನಿಗೆ ಪರದೇವತಾ ರೂಪ ಸ್ವಾತ್ಮರೂಪ ಅಂದ್ರೇನು? ತನ್ನ ನೈಜ ರೂಪ. ಜೀವನು ಸರ್ವದಾ ಪರಮಾತ್ಮನೇ. ಇಷ್ಟು ಸ್ಪಷ್ಟ ಭಾಷೆಗಳು ಹೇಳ್ತಿದ್ದಾರೆ. ಪರಸ್ಯಾಂ ದೇವತಾಯಾಂ ಸ್ವಾತ್ಮಭೂತಾಯಾಂ ಕೊಟ್ಟಿದ್ದಾರೆ. ಮನಸ್ಸಿನಲ್ಲಿದ್ದಂಥವನು ಮನಸ್ಸಿನ ಉಪಶಮವಾಯಿತು, ಮನೋವ್ಯಾಪಾರ ನಿಂತು ಬಿಡ್ತು, ಇಂದ್ರಿಯ ವಿಷಯಗಳಿಂದ ನಿವೃತ್ತನಾದ, ವಿಶೇಷ ಜ್ಞಾನವನ್ನು ಬಿಟ್ಟ ಅಂತ ಅಂದ್ರೆ ಪರದೇವತೆಯಲ್ಲಿ ಒಂದಾದ ಅಂತ. ಅದು ಎರಡಲ್ಲ. ಅದು ಇದನ್ನು ಬಿಡೋದು ಅಲ್ಲಿ ಒಂದಾಗೋದು ಎರಡಲ್ಲ. ಗಡಿಗೆ ಒಡೆಯೋದು ಘಟಾಕಾಶ ಮಹಾಕಾಶ ಸೇರ್ಕೊಳ್ಳೋದು ಎರಡಲ್ಲ. ಯಾವಾಗ ಘಟಾಕಾಶ ಮಹಾಕಾಶಕ್ಕೆ ಬೇರೆಯಾಗಿದೆ? ಘಟಾಕಾಶವಾಗಿದ್ದಾಗಲೂ ಮಹಾಕಾಶವೇ ಅದು. ಹಾಗೆ ಜೀವನಾಗಿದ್ದಾಗಲೂ ಅದು ಪರಮಾತ್ಮನೇವನು. ಜೀವತ್ವ ಅಭಿಮಾನದಿಂದ ಬೇರೆ ಬುದ್ಧಿ ಬಂತಾಗಿದೆ. ನಮ್ಮ ಪರಿಚ್ಛಿನ್ನ ಜೀವ ಸಂಸಾರಿ ಅಂತ ಅದನ್ನು ತೋರಿಸ್ಕೊಳ್ಬೇಕಾಗಿದೆ. ಈಗಲೇ ನೀನ್ ಪರಮಾತ್ಮ ಕಣೋ, ನೀನ್ ಜೀವನಲ್ಲ, ನೀನ್ ಸಂಸಾರಿ ಅಲ್ಲ, ನಿನ್ನ ಸ್ವಾತ್ಮಭೂತ, ನಿನ್ನ ಸ್ವರೂಪವಾಗಿರುವ ಆ ಸ್ವಾತ್ಮನ
ಆತ್ಮ ಶಬ್ದಕ್ಕೆ ಸ್ವರೂಪ ಅದರ್ಥ. ತನ್ನ ಸ್ವರೂಪ ಅಂದ್ರೆ ತಾನೇ ಅಂತ. ಜೀವನಿಗೆ ಪರಮಾರ್ಥ ರೂಪ ಪರಬ್ರಹ್ಮ ರೂಪವೇ. ಜೀವತ್ವ ಯಾವಾಗ್ಲೂ ಇಲ್ಲ. ಜೀವತ್ವ ಅವಿದ್ಯಾ ಕಲ್ಪಿತ. ತನ್ನ ಸ್ವರೂಪವಾಗಿರ್ತಕ್ಕಂಥ ಪರದೇವತಾ ರೂಪದಲ್ಲಿ ಇರೋದು ಏನಿದೆ ಆ ಸ್ವರೂಪವನ್ನ ಮಗನಿಗೆ ಹೇಳಬೇಕು ಅಂತ ಅಂದ್ಕೊಂಡವನಾಗಿ ಆಚಿಖ್ಯಾಸು ಆಖ್ಯಾಸು ಮಿಚ್ಚು ಅದನ್ನ ಬಿಡಿಸಿ ಬಿಡಿಸಿ ಹೇಳಬೇಕು ಮಗನಿಗೆ. ಜೀವರೂಪ ಪರಮಾತ್ಮ ರೂಪ ದೇವತಾ ರೂಪ ಅದು. ಜೀವರೂಪ ಅಂತಿಲ್ಲ. ಜೀವರೂಪ ಅವಿದ್ಯಾ ಕಲ್ಪಿತ ಅದು. ಅದು ಪರದೇವತಾ ರೂಪ ಸದಾಖ್ಯಾ ಪರಾದೇವತಾ ರೂಪ ಅದು. ಅದನ್ನು ಹೇಳಬೇಕು ಅಂತ ಅಂದ್ಕೊಂಡವನಾಗಿ ಉದ್ದಾಲಕ ಎಂಬುವಾತನಾದ ತಂದೆ, ಅವನು ವರುಣನ ಮಗನಾದ ಆಗ್ನಿ, ಅವನು ತನ್ನ ಮಗನಾದ ಶ್ವೇತಕೇತುವನ್ನು ಕುರಿತು ಈ ರೀತಿ ಹೇಳ್ತಾ ಇದ್ದಾನೆ. ಉಕ್ತವಾನ್ ಏನು ಅಂತ? ಸ್ವಪ್ನಾಂತಂ ಸ್ವಪ್ನ ಮಧ್ಯಂ ಸ್ವಪ್ನಾಂತಂ ಸ್ವಪ್ನ ಮಧ್ಯಂ ಸ್ವಪ್ನ ಇತಿ ದರ್ಶನ ವೃತ್ತೇ ಸ್ವಪ್ನಸ್ಯ ಆಖ್ಯಾ ಸ್ವಪ್ನ ಇತಿ ದರ್ಶನ ವೃತ್ತೇ ಸ್ವಪ್ನಸ್ಯ ಆಖ್ಯಾ ತಸ್ಯ ಮಧ್ಯಂ ಸ್ವಪ್ನಾಂತಂ ಸುಷುಪ್ತಮಿತ್ಯೇತತ್ ತಸ್ಯ ಮಧ್ಯಂ ಸ್ವಪ್ನಾಂತಂ ಸುಷುಪ್ತಮಿತ್ಯೇತತ್. ಸ್ವಪ್ನಾಂತ ಅಂತ ತಿಳ್ಕೊಯ ಅಂದ್ರು. ಸ್ವಪ್ನಾಂತ ಅಂದ್ರೇನು? ಸ್ವಪ್ನ ಮಧ್ಯ ಅಂದ್ರು. ಸ್ವಪ್ನ ಶಬ್ದಕ್ಕೆ ಅರ್ಥ ಬೀಳ್ತಾ ಇದ್ರೆ ಇನ್ನೊಂದನ್ನು ನೋಡೋದು ಅಂತ ಏನಿದೆ ಅದೆಲ್ಲ ಸ್ವಪ್ನ ಅಂದ್ಬಿಟ್ಟು. ದರ್ಶನ ವೃತ್ತಿಯೆಲ್ಲ ಸ್ವಪ್ನವಂತೆ. ಇದರಿಂದ ಏನು ಅವನ ಉಪಸಿದ್ಧಾಂತ ಹೊರಡುತ್ತೆ? ನಾವು ಎಚ್ಚರದಲ್ಲಿ ಇನ್ನೊಂದನ್ನು ನೋಡ್ತಾ ಇದೀವಲ್ಲ, ಇದನ್ನು ಸ್ವಪ್ನ ಅಂತ ಕರೀತಾ ಇದ್ದಾರೆ ಭಾಷ್ಯಕಾರರು. ದರ್ಶನ ವೃತ್ತಿನ ವ್ಯಾಪಾರ. ನೋಟ ಅದು ಫಾರ್ ಎಕ್ಸಾಂಪಲ್, ನೋಟ ಆಗಲಿ, ಕೇಳುವಿಕೆ ಆಗಲಿ, ಮೂಸೋದಾಗಲಿ, ಅದು ಕೊಡೋದು ತಗೊಳ್ಳೋದಾಗಲಿ, ವ್ಯವಹಾರವೆಲ್ಲ ಇನ್ನೊಂದನ್ನು ಕಾಣೋದೇನಿದೆ, ತನಗಿಂತ ಬೇರೆಯಾಗಿ ಇನ್ನೊಂದನ್ನು ಕಾಣೋದೇನಿದೆ ಅದೆಲ್ಲ ದರ್ಶನ ವೃತ್ತಿ, ಅದೆಲ್ಲ ಸ್ವಪ್ನ ಅಂದ್ರೆ ಭಾಷ್ಯಕಾರರು. ಇವಾಗ ಎಚ್ಚರ ಕನಸು ಎರಡಲ್ಲ, ಎಚ್ಚರ ಕನಸು ಎರಡು ಒಂದು. ಅದೆರಡು ಏನೋ? ಎರಡು ಸ್ವಪ್ನ. ಎಚ್ಚರ ಆಗೇ ಇಲ್ಲ. ಸ್ವಪ್ನ ಸುಷುಪ್ತಿ ಎರಡೇ ಅವಸ್ಥೆ ಇರೋದು ನಮ್ಗೆ. ಎಚ್ಚರ ಇಲ್ಲೇ ಇಲ್ಲ. ಭಾಷ್ಯಕಾರರು ಸ್ಪಷ್ಟವಾಗಿ ಸ್ವಪ್ನ ವೃತ್ತಿ ದರ್ಶನ ವೃತ್ತೇ ಸ್ವಪ್ನಸ್ಯ ಆಖ್ಯಾ. ದರ್ಶನ ವೃತ್ತಿ ಎಲ್ಲಿಗೆ ಇನ್ನೊಂದನ್ನು ನೋಡೋದು ಕಾಣೋದು ಅನ್ನೋದಿದೆಯೋ ಅದಕ್ಕೆ ಸ್ವಪ್ನ ಅಂತ ಹೆಸರು. ಆ ಸ್ವಪ್ನಕ್ಕೆ ಹೆಸರು ದರ್ಶನ. ಇದು ಅದರ ಮಧ್ಯ ಅಂದ್ರೆ ಸ್ವಪ್ನ ಅಂತ ಅರ್ಥ. ಸ್ವಪ್ನ ಅಂತವಾಗೋದು, ಎಂಡಾಗೋದು, ಇಲ್ಲವಾಗೋದು ಸುಷುಪ್ತಿ ಅಂತ ಅರ್ಥ. ಸುಷುಪ್ತಿ ಸ್ವರೂಪ ತಿಳ್ಕೊಳ್ಳಯ್ಯ ಅಂತ ಇದ್ದಾರೆ. ಸುಷುಪ್ತಿ ಸ್ವರೂಪ ಯಾಕೆ ತಿಳ್ಕೊಬೇಕು? ಸುಷುಪ್ತಿ ಸ್ವರೂಪ ತಿಳ್ಕೊಳ್ಳೋದ್ರಿಂದ ಏನ್ ವಿಶೇಷ, ಏನ್ ಲಾಭ ಅಂದ್ರೆ ಅಲ್ಲಿಯೇ ಈ ಸುಷುಪ್ತಿಯಲ್ಲಿಯೇ ಇವರ ಪಾರಮಾರ್ಥಿಕ ಸ್ವರೂಪ ತೋರ್ಕೊಳ್ಳೋದು. ಜೀವನ ನಿಜ ಸ್ವರೂಪ ತನ್ನ ನೈಜ ರೂಪದಿಂದ ಪ್ರಕಟವಾಗುವುದು ಸುಷುಪ್ತಿಯಲ್ಲಿಯೇ ಗೊತ್ತಾಗೋದು. ಈ ಎಚ್ಚರ ಕನಸು ಏನ್ ಅಂದ್ಕೊಂಡಿದ್ದಾನೆ, ಎರಡರಲ್ಲೂ ಕೂಡ ಪರೋಪಾಧಿ ಇನ್ನೊಂದು ಉಪಾಧಿ, ದೇಹೇಂದ್ರಿಯ ಮನೋಬುದ್ಧಿಗಳ ಸಂಪರ್ಕದಿಂದ ಪರಿಚ್ಛಿನ್ನನಂತೆ, ಸಂಸಾರಿಯಂತೆ ಅವನು ಸುಖ ದುಃಖಿ ಕರ್ತಭೋಗವಾಗುವಂತೆ ತೋರ್ತಾರೆ. ಇದು ಅವಿದ್ಯಾ ನಿಮಿತ್ತ ತೋರುವಂತೆ. ಹಾಗಾಗಿ ಸ್ವಪ್ನ ಅಂತ ಅಂದ್ರೆ ಸ್ವಪ್ನ ಮಧ್ಯಾಹ್ನ ಸುಷುಪ್ತಿ. ಸುಷುಪ್ತಿಯನ್ನ ವಿಜಾನೀಹಿ ಅಂತ ಇದ್ದಾನೆ. ಜಾನಿ ಚೆನ್ನಾಗಿ ಅದನ್ನು ಗೊತ್ತು ಮಾಡ್ಕೋ. ಸುಷುಪ್ತಿ ವಿಮರ್ಶೆ ಮಾಡು, ವಿಚಾರ ಮಾಡು. ಸುಷುಪ್ತಿ ಬಗ್ಗೆ ಎಷ್ಟು ವಿಚಾರ ಮಾಡ್ತೀಯೋ, ವಿಮರ್ಶೆ ಮಾಡ್ತೀಯೋ, ಅಷ್ಟು ತತ್ವಕ್ಕೆ ನಿನ್ ಹತ್ರ ಆಗ್ತೀಯ. ಪರಮಾರ್ಥ ಸ್ವರೂಪ ನಿಂಗೆ ಬೇಗ ಗೊತ್ತಾಗತ್ತೆ. ಸುಷುಪ್ತಿಯಲ್ಲಿಯೇ ನಿನ್ನ ರಿಯಲ್ ರೂಪ, ನಿಜ ರೂಪ ನೀನು ತೋರ್ಕೊಳ್ಳೋದಲ್ಲೇ. ಎಲ್ಲರಲ್ಲೂ ನೀನು ಇದು ಪಾರ್ಟ್ ಹಾಕೊಂಡ್ರು ರೂಪ. ನಾಟಕದ ಪಾರ್ಟ್ ಹಾಕೋತಾರಲ್ಲ, ರಾವಣನ್ ಪಾರ್ಟು, ಕುಂಭಕರ್ಣನ್ ಪಾರ್ಟು, ಇದು ಸೀತಾ ಪಾರ್ಟು, ಆ ಪಾರ್ಟು, ಈ ಪಾರ್ಟು ಅಂತ ಹಾಕೋತಾರ ನಾಟಕದಲ್ಲಿ. ಹಾಗೆ ದೇಹೇಂದ್ರಿಯ ಮನೋಬುದ್ಧಿಗಳ ಸಂಪರ್ಕದಿಂದ ಬಂದ ರೂಪ ಎಚ್ಚರ ಕಳಿಸಿದ ರೂಪ. ಸುಷುಪ್ತಿಯ ರೂಪ ಒರಿಜಿನಲ್ ರೂಪ, ನೈಜ ರೂಪ, ಸಹಜ ರೂಪ, ಸ್ವಾಭಾವಿಕ ರೂಪ ಎಲ್ಲ ಒಂದೇ ಅರ್ಥ. ಸಹಜ, ಸ್ವಾಭಾವಿಕ, ನೈಜ ಎಲ್ಲ ಒಂದೇ ಅರ್ಥ. ಆ ಸುಷುಪ್ತವನ್ನ ತಿಳ್ಕೋ. ಅಥವಾ ಸ್ವಪ್ನಾಂತಂ ಸ್ವಪ್ನ ಸತತ್ವಂ ಇತ್ಯರ್ಥ. ಹೀಗೂ ಅರ್ಥ ಮಾಡಿ. ಅಥವಾ ಸ್ವಪ್ನಾಂತಂ ಸ್ವಪ್ನ ಸತತ್ವಂ ಇತ್ಯರ್ಥ. ಅಥವಾ ಸ್ವಪ್ನ ಅಂತಾನೆ ಅದರ ತಿರುಳು ಅಂತ. ಸ್ವಪ್ನದ ತಿರುಳು, ಅದರ ನಿಜ ರೂಪ ಏನು, ಕನಸು ಅಂದ್ರೆ ಏನು, ಎಚ್ಚರ ಅಂದ್ರೆ ಏನು, ಅದನ್ನು ತಿಳ್ಕೋ ಅಂತ.
ಅದಕ್ಕೂ ತಾತ್ಪರ್ಯ ಏನಾಗುತ್ತೆ, ತತ್ರಾಪಿ ಅರ್ಥ ಸುಷುಪ್ತಮೇವ ಭವತಿ. ತತ್ರಾಪಿ ಅರ್ಥಾತ್ ಸುಷುಪ್ತಮೇವ ಭವತಿ. ಎಚ್ಚರದ ತಿರುಳಾಗ್ಲಿ ಸ್ವಪ್ನದ ತಿರುಳಾಗ್ಲಿ ಸುಷುಪ್ತಿಯೇ. ಸುಷುಪ್ತಿನೇನೋ ಚೆನ್ನಾಗಿ ಸುಪ್ತ ಅಂದ್ರೆ ಪೂರ್ಣ ವಿಶೇಷ ವ್ಯಾಪಾರ ಬಿಟ್ಟವನು ಅಂತ. ಸಂಪೂರ್ಣ ವಿಶೇಷ ವ್ಯಾಪಾರವನ್ನು ಬಿಟ್ಟ ಸ್ಥಿತಿಯೇ ಸುಷುಪ್ತಿ. ವಿಶೇಷ ವ್ಯಾಪಾರ ಬಿಟ್ಟಾಗ ತನ್ನ ನೈಜ ರೂಪದಿಂದ ಇರ್ತಾನೆ. ತನ್ನ ನಿಜ ರೂಪ, ತನ್ನ ರಿಯಾಲಿಟಿ, ಪರಮಾರ್ಥ ರೂಪದಿಂದ ಇರ್ತಾನೆ. ಅದನ್ನ ಸುಷುಪ್ತಿಯನ್ನು ಚೆನ್ನಾಗಿ ವಿಚಾರ ಮಾಡಿ. ಎಷ್ಟು ಸುಷುಪ್ತಿ ಬಗ್ಗೆ ವಿಚಾರ ಮಾಡ್ತೀರೋ ಅಷ್ಟು ತತ್ವಜ್ಞಾನಕ್ಕೆ ನೀವು ಹತ್ತಿರ ಆಗ್ತೀರಾ. ಎಷ್ಟು ಎಚ್ಚರದಲ್ಲಿ ಮುಳುಗ್ತೀರೋ ಅಷ್ಟು ತತ್ವಕ್ಕೆ ದೂರ ಆಗ್ತೀರಾ. ಎಷ್ಟು ಕನಸಿನ ವರ್ಣನೆ ಮಾಡ್ಕೊಂಡು ಅದು ಭಯ ಇದನ್ನು ಹೇಳ್ಕೊಂಡು ಅದು ತತ್ವಕ್ಕೆ ದೂರ ಆಗ್ತೀರಾ. ಸುಷುಪ್ತಿ ವಿಚಾರ ಮಾಡಿದಷ್ಟು ತತ್ವಜ್ಞಾನಕ್ಕೆ ತುಂಬಾ ಹತ್ತಿರ ಆಗ್ತೀವಿ ನಾವು. ಯಾಕಂದ್ರೆ ಅಲ್ಲೇ ನಮ್ಮ ನೈಜ ರೂಪ ತೋರ್ಕೊಳ್ಳೋದು, ನಿಜ ರೂಪ ನಮ್ಗೆ ಗೊತ್ತಾಗೋದು. ಇಲ್ಲೂ ಇದೆ, ಇಲ್ಲಿದ್ರೂ ಕೂಡ ಬೆರಕಿಯಾದಂತಾಗಿದೆ, ಮರೆಯಾದಂತಾಗಿದೆ. ಸ್ವಂ ಅಪೀತೋ ಭವತಿ ಇತಿ ವಚನಾತ್. ಸ್ವಂ ಅಪೀತೋ ಭವತಿ ಇತಿ ವಚನಾತ್. ಅಲ್ಲೂ ತತ್ರಾಪಿ ಅಂದ್ರು. ತತ್ರಾಪಿಯಲ್ಲೇ ಸ್ವಪ್ನ ಸತತ್ವವನ್ನು ವಿಚಾರ ಮಾಡಿದಾಗ್ಲೂ ಸುಷುಪ್ತವೇ ಆಗುತ್ತೆ ಎಂದ್ರು. ಯಾಕೆ ಹಂಗಾಗುತ್ತೆ? ಶ್ರುತಿ ಹಾಗೆ ಹೇಳ್ತಾ ಇದೆ, ತನ್ನಲ್ಲಿ ಒಂದಾದವನಾಗಿರುತ್ತಾನೆ. ಸ್ವಂ ಅಪೀತ ಭವತಿ. ತನ್ನಲ್ಲಿ ಒಂದಾಗೋದ್ರಿಂದ ಅರ್ಥ ಏನಮ್ಮ? ತನ್ನಲ್ಲಿ ಯಾವಾಗ ಯಾರು ಒಂದಾಗಿಲ್ಲ. ತನ್ನಲ್ಲಿನೇ ತನ್ನ ಸ್ವರೂಪ. ತನ್ನ ಸ್ವರೂಪ ಎಲ್ಲಾದ್ರೂ ಬಿಟ್ಟು ಹೋಗುತ್ತಾ? ಬಿಟ್ಟು ಹೋಗೋದು ಸ್ವರೂಪ ಆಗಲ್ಲ. ಸ್ವರೂಪ ಆಗೋದು ಬಿಟ್ಟು ಹೋಗಲ್ಲ. ಇದು ಅಮೆಂಡ್ಮೆಂಟ್ ಇದೆಯೋ ಸ್ಟೇಟ್ಮೆಂಟ್. ಇದನ್ನ ಚೆನ್ನಾಗಿ ಗಾಪಾಡ್ಕೋಬೇಕು. ತನ್ನಲ್ಲಿ ಒಂದಾಗ್ತಾನೆ, ತಾನಾಗಿರ್ತಾನೆ ಅಂತಂದ್ರೆ ಈಗಲೂ ತಾನಾಗಿದ್ರು ತಾನಾಗಿಲ್ವನೋ ಅಂತ ಅನ್ಕೊಂಡಿದ್ದಾನೆ. ತಾನು ಬೇರೆಯಾದವರಂತೆ ತೋರ್ತಾ ಇದ್ದಾನೆ. ದೇಹೇಂದ್ರಿಯ ಮನೋಬುದ್ಧಿಗಳ ಸಂಬಂಧದಿಂದ ಕಾಲುಷ್ಯವನ್ನು ಪಡ್ಕೊಂಡವನಂತೆ, ಪರಿಚ್ಛಿನ್ನನಾದವನಂತೆ, ಸಂಸಾರಿ ಜೀವನಂತೆ ತೋರ್ತಾ ಇದ್ದಾನೆ. ಇದು ತಪ್ಪಳಿಕೆಯಿಂದ ತೋರ್ತಿರೋದು. ಈ ತಪ್ಪಳಿಕೆ ಬಿಟ್ಕೊಂಡ್ರೆ ಈಗಲೇ ಈ ಜೀವನು ಪರಮಾತ್ಮ ಆಗ್ತಾನೆ. ಪರಮಾತ್ಮ ಆಗ್ತಾನೆ ಅಂದ್ರೇನು? ಆಗಿರೋನೆ, ಆಗಿದ್ದೀನಿ ಗೊತ್ತಾಗತ್ತೆ ಅರ್ಥ. ಮತ್ತೆ ಆಗ್ತಾನೆ ಅಂದ್ಕೂಡಲೇ ಕ್ರಿಯಾಪದಕ್ಕೆ ಒತ್ತು ಕೊಟ್ಟು ಕೂಡಲೇ ಸ್ಟ್ರೆಸ್ ಮಾಡ್ಕೊಂಡೇನೆ ಏನೋ ಒಂದು ಎವಲ್ಯೂಷನ್ ಆಗುತ್ತೆ ಅಂತ ಒಂದು ಭ್ರಾಂತಿ ಆಯ್ತು. ಅದೇನು ಇಲ್ಲ. ಆಗ ಯಾವಾಗಲೂ ಪರಮಾತ್ಮನೇ, ಯಾವಾಗಲೂ ಜೀವನಲ್ಲ, ಸಂಸಾರಿ ಎಲ್ಲ ಕಟ್ಸಿ ಹೋಗ್ತವಲ್ಲ. ಅದು ಅವಿದ್ಯೆಯಿಂದ ತೋರ್ತಾ ಇದೆ. ಹಾಗಾದ್ರಿಂದ ತತ್ರ ಸ್ವಮಪೀತೋ ಭವತಿ, ತನ್ನಲ್ಲಿ ಒಂದಾದವನಾಗಿರುತ್ತಾನೆ ಅಂತ ಹೇಳಿ ಈ ರೀತಿ ವಚನ ಅಂದ್ರೆ ವಾಕ್ಯ ವಿರೋಧದಿಂದ ಅಲ್ಲಿ ಸುಷುಪ್ತಿಯನ್ನೇ ವಿಚಾರ ಮಾಡು, ಅದನ್ನು ಚೆನ್ನಾಗಿ ವಿಮರ್ಶೆ ಮಾಡು ಅಂತ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ನಹಿ ಅನ್ಯತ್ರ ಸುಷುಪ್ತಾತ್, ನಹಿ ಅನ್ಯತ್ರ ಸುಷುಪ್ತಾತ್ ಸ್ವಮಪೀತಿಂ ಜೀವಸ್ಯ ಇಚ್ಛಂತಿ ಬ್ರಹ್ಮವಿದಃ. ಸ್ವಮಪೀತಂ ಜೀವಸ್ಯ ಇಚ್ಛಂತಿ ಬ್ರಹ್ಮವಿದಃ. ಈ ವಾಕ್ಯವನ್ನು ಅಂಡರ್ಲೈನ್ ಮಾಡಿ, ಬಹಳ ಇಂಪಾರ್ಟೆಂಟ್ ವಾಕ್ಯ. ಏನ್ ಹೇಳ್ತಿದ್ದಾರೆ ಶಂಕರಾಚಾರ್ಯರು? ಬ್ರಹ್ಮಜ್ಞಾನಿಗಳು ಜೀವನಿಗೆ ಸುಷುಪ್ತಿಗಿಂತ ಮತ್ತೊಂದು ಕಡೆಯಲ್ಲಿ ತನ್ನ ಸ್ವರೂಪದಲ್ಲಿ ಒಂದಾಗುವುದಿಲ್ಲ. ಅಂದ್ರೆ ಬೇರೆ ಕಡೆಯಲ್ಲಿ ಎಲ್ಲಾ ಕಡೆಯಲ್ಲಿಯೂ ಡೂಪ್ಲಿಕೇಟ್ ರೂಪ. ಎಚ್ಚರ ಆಗಲಿ, ಕನಸಾಗಲಿ, ಹುಚ್ಚಾಗಲಿ, ಸನ್ನಿಪಾತಾವಸ್ಥೆ ಆಗಲಿ, ಏನೋ ಬಿಸಿ ಬಿಸಿ ಜ್ವರ, ಯಾವುದೇ ಇನ್ನೊಂದನ್ನು ಕಾಣೋದು, ನೋಡೋದು, ಕೇಳೋದು, ತಿಳ್ಕೊಳ್ಳೋದು, ಯೋಚನೆ ಮಾಡೋದು ಇದ್ಬಿಟ್ರೆ ಅದು ದ್ವೈತಾವಸ್ಥೆ, ಅದು ಅವಿದ್ಯಾವಸ್ಥೆ, ಅದು ಕಲ್ಪಿತಾವಸ್ಥೆ. ಬ್ರಹ್ಮಜ್ಞಾನಿಗಳು ಸುಷುಪ್ತಿಗಿಂತ ಮತ್ತೊಂದು ಕಡೆಯಲ್ಲಿ ಜೀವನಿಗೆ ತನ್ನಲ್ಲಿ ಒಂದಾಗುವುದು ಎಂಬುದನ್ನು ಇಷ್ಟಪಡುವುದಿಲ್ಲ. ಸುಷುಪ್ತಿಯಲ್ಲಿ ಮಾತ್ರ ತನ್ನಲ್ಲಿ ಒಂದಾಗ್ತಾನೆ ಅಂದ್ರೆ ಅರ್ಥ ಏನೋ? ಈಗ ಒಂದಾಗಿಲ್ಲ, ಒಂದಾಗ್ತಾನೆ ಅರ್ಥ ಅಲ್ಲ, ಅಲ್ಲಿ ಗೊತ್ತಾಗ್ತಾನೆ. ಸುಷುಪ್ತಿಯಲ್ಲಿ ಜೀವನು ಪರಬ್ರಹ್ಮ ರೂಪವನ್ನು ಪಡ್ಕೊಂಡವನಾಗಿರ್ತಾನೆ ಅಂತ ಸ್ಪಷ್ಟವಾಗಿ ಭಾಷೆಗಾರ ಬರೀತಾ ಇದ್ದಾರೆ. ಇಷ್ಟು ಸ್ಪಷ್ಟವಾಗಿ ಸುಷುಪ್ತಿಯಲ್ಲಿ ಜೀವನ ಪರಬ್ರಹ್ಮ ಪಡ್ಕೊಂಡಿರ್ತಾನೆ ಅಂದ್ರೆ ಅಲ್ಲಿ ಅವಿದ್ಯೆ ಇರುತ್ತೆ ಅಂತಿರಲ್ಲ. ಇದೇನು ಅವಿದ್ಯೆಯ ಪ್ರಭಾವ? ಇದು ಅವಿವೇಕದ ಪರಮಾವಧಿ. ಈಗಲೇ ಅವಿದ್ಯೆ ಇಲ್ಲ ಅಂತ ಹೇಳ್ತಾ ಇದ್ರೆ ಸುಷುಪ್ತಿಯಲ್ಲೂ ಅವಿದ್ಯೆ ಇದೆ ಅಂತ ಹೇಳ್ತಿರಲ್ಲ. ಸ್ಪಷ್ಟವಾಗಿ ಬ್ರಹ್ಮಜ್ಞಾನಿಗಳು ಜೀವನಿಗೆ ಸುಷುಪ್ತಿಗಿಂತ ಮತ್ತೊಂದು ಕಡೆಯಲ್ಲಿ ಒಂದಾಗುವಿಕೆ ಎಂಬುದನ್ನ ಇಷ್ಟಪಡುವುದಿಲ್ಲ.
ಸುಷುಪ್ತಿಯಲ್ಲಿ ಪೂರ್ಣ ಬ್ರಹ್ಮರೂಪ ಪಡ್ಕೊಂಡಿರ್ತಾನೆ, ಬ್ರಹ್ಮವೇ ಆಗಿರ್ತಾನೆ ಅಂತ ಒತ್ತಿ ಹೇಳ್ತಿದ್ದಾರೆ ಭಾಷ್ಯಕಾರರು. ದೇವರು ಕೊಟ್ಟರು ಪೂಜಾರಿ ಕೊಡ ಅಂತ, ಶಂಕರಾಚಾರ್ಯ ಕೊಟ್ಟರು ವ್ಯಾಖ್ಯಾನಕಾರರು ಕೊಡಲ್ಲ. ಸುಷುಪ್ತಿ ಆಗ್ಬಿಟ್ರೆ ಮೋಕ್ಷನ ಅಂತ. ಮೋಕ್ಷ ಇದು ಮೋಕ್ಷ ಅನ್ನೋದು ಜ್ಞಾನದಿಂದ ಮಾಡ್ಕೊಂಡ ಸ್ಥಿತಿ ಹೆಸರೇ ಹೊರತು ಬ್ರಹ್ಮಸ್ವರೂಪ ಅನ್ನೋದು ಯಾವಾಗಲೂ ಬಿಟ್ಟೋಗಿಲ್ಲ ಇವನಿಗೆ. ಯಾವಾಗಲೂ ಬ್ರಹ್ಮಸ್ವರೂಪದವನೇ. ಸುಷುಪ್ತಿಯಲ್ಲಿ ಅದು ಪ್ರಕಟವಾಗತ್ತೆ. ಈಗ ನಾನು ಹಾಗೆ ಇರೋದು ನೀನು ತಿಳ್ಕೋ. ಸುಷುಪ್ತಿ ದೃಷ್ಟಾಂತ, ಎಚ್ಚರ ದಾಷ್ಟಾಂತಿಕ. ಈ ಎಚ್ಚರದಲ್ಲಿ ಈಗಲೂ ನಾನು ಬ್ರಹ್ಮಸ್ವರೂಪದವನೇ, ಪರಮಾತ್ಮನೇ, ನಾನು ಸಂಸಾರಿ ಅಲ್ಲ, ಜೀವನಲ್ಲ. ಈ ಜ್ಞಾನದಿಂದ ಮೋಕ್ಷ ಅಂತ ಹೇಳ್ತಿದ್ದಾರೆ ಹೊರತು ಮೋಕ್ಷ ಸುಷುಪ್ತಿಯಲ್ಲಾಗತ್ತೆ, ಎಚ್ಚರ ಬಂದಾಗತ್ತೆ ಅಂತ ಅರ್ಥ ಅಲ್ಲ. ಮೋಕ್ಷದ ಕಾನ್ಸೆಪ್ಟ್ ಬರೋದೇ ಜ್ಞಾನದ ಪ್ರಕರಣದಲ್ಲಿ, ಕಾಂಟೆಕ್ಸ್ಟ್ ಅಲ್ಲಿ. ತತ್ವಜ್ಞಾನವಾದರೆ ಬಿಡುಗಡೆ ಆಗುತ್ತೆ. ಯಾವ್ದ್ರ ಬಿಡುಗಡೆ? ಅಜ್ಞಾನದ. ಅಜ್ಞಾನದಿಂದ ಕಾಮದಿಂದ ಕರ್ಮ. ಆದ್ರೆ ಮೋಕ್ಷ ಅಂದ್ರೆ, ಮೋಕ್ಷ ಅಂದ್ರೆ ಏನೋ ಫ್ರೂಟ್ ಅಲ್ಲ, ಗೇನಿಂಗ್ ಏನೂ ಇಲ್ಲ, ಸ್ವರ್ಗ ಪಡ್ಕೊಳ್ಳೋದಲ್ಲ. ಅವಿದ್ಯಾ ಕಾಮ ಕರ್ಮದಿಂದ ಕಳ್ಸ್ಕೊಳ್ಳೋದೆ, ಬಿಟ್ಕೊಳ್ಳೋದೆ ಮೋಕ್ಷ. ಅದು ಜ್ಞಾನದಿಂದ ಆಗತ್ತೆ. ಆ ಜ್ಞಾನ ಅದು ಎಚ್ಚರದಲ್ಲಿ ಆಗತ್ತೆ. ಎಚ್ಚರದಲ್ಲಿ ಗುರುಗಳು ಇರ್ತಾರೆ, ಶಿಷ್ಯ ಇರ್ತಾನೆ, ಸಾಧನೆ ಇರುತ್ತೆ, ವಿಚಾರ ಇರುತ್ತೆ, ವಿವೇಕ ಮಾಡ್ಕೊಳ್ತಾನೆ, ಅಜ್ಞಾನ ಬಿಟ್ಕೊಳ್ತಾನೆ. ಜ್ಞಾನ ಆಯ್ತು ಅಂತ ಉಪಚಾರಕ್ಕೆ ಹೇಳ್ಕೊಳ್ಬೇಕು. ಯಾಕಂದ್ರೆ ಹೋಗ್ಬೇಕಾದ ಅಜ್ಞಾನವೂ ಇಲ್ಲ, ಬರಬೇಕಾದ ಜ್ಞಾನವೂ ಇಲ್ಲ ಸ್ವರೂಪಕ್ಕೆ. ಮುಕ್ತನಾದ ಅನ್ನೋದು ಗೌಣವೇ. ನಿಜವಾಗಿ ಮುಕ್ತನಾದ ಅನ್ನೋದು ನಿಜವಾಗಿ ಮುಖ್ಯಾರ್ಥದಲ್ಲಿ ಮುಕ್ತನಾದ ಇಲ್ಲ. ಯಾವಾಗ ಬದ್ಧನಾಗಿದ್ದ ಮುಕ್ತನಾದಕ್ಕೆ? ಬದ್ಧತ್ವವೇ ಯಾವಾಗ ಇಲ್ಲ. ಇದೆಲ್ಲ ಅವಿದ್ಯಾ ಕಲ್ಪಿತ. ಆದ್ರೂ ವ್ಯವಹಾರ ದೃಷ್ಟಿಯಿಂದ ಆಯ್ತು, ಈಗ ಬದ್ಧ, ಈಗ ಅಜ್ಞಾನಿ, ಈಗ ಸಂಸಾರಿ ಆಗಿದ್ದಾನೆ. ಈ ಗುರು ಹತ್ರ ಹೋಗ್ಬಿಟ್ಟು, ಪೂಜ್ಯರೇ ನನಗೆ ನನ್ನ ಸ್ವರೂಪ ತಿಳಿಸ್ಕೊಡಿ, ನಾನು ಯಾರು ಅಂತ ಹೇಳ್ಕೊಡಿ, ನಾನು ಹೇಗೆ ತಿಳ್ಕೊಳ್ಳೋದು ಅಂತ ಹೇಳ್ಕೊಡಿ ಅಂತ ಹೇಳಿ ಗುರು ಹತ್ರ ಕೇಳ್ತಾನೆ. ಗುರುಳು ಅವಸ್ಥಾತ್ರ ವಿಚಾರ ಕ್ರಮದಿಂದ ವಿಚಾರ ಮಾಡಪ್ಪ, ನಿನ್ನನ್ನು ವಿವೇಕ ಮಾಡ್ಕೊ, ದೇಹನ್ಯ ಮನೋಬುದ್ಧಿಯಿಂದ ಬಿಡಿಸ್ಕೊಂಡು ಕೇವಲ ರೂಪದಿಂದ ನೀನು ಉಳಿದವನಾದರೆ ಆ ಸುಷುಪ್ತಿ ಇರ್ತಿಯಲ್ಲ, ಆ ರೀತಿ ಈಗೂ ಹಾಗೆ ಇದೀನಿ ತಿಳ್ಕೊಂಡ್ರೆ ಸಮಯದಲ್ಲಿ ಅಜ್ಞಾನ ಹೋಗುತ್ತೆ, ಮುಕ್ತರಾಗ್ತೀಯ. ಈಗ ಜ್ಞಾನಿಗೆ ಅಜ್ಞಾನ ಹೋಗುತ್ತೆ, ಕರೆಕ್ಟಾ? ಆಯ್ತು, ಇದು ಹೋಗುತ್ತೆ ಅಲ್ವಾ? ವಾಸನ ಎಲ್ಲಾನು ಬಿಟ್ಟು ಹೋಗ್ಬಿಡುತ್ತೆ, ಕರೆಕ್ಟ್ ಅಲ್ವಾ? ಹೌದು ಅಲ್ವಾ? ಅವೆರಡು ಅಂತೂ ಡೆಫಿನೆಟ್. ಆಯ್ತು. ನಿದ್ದೆಯಲ್ಲಿ ಏನಾಗಿರುತ್ತೆ ಅವು? ಜ್ಞಾನಿಯ ಅಲ್ಲ, ಈಗ ನಮಗ್ 3 ಸ್ಟೇಟ್ ಇದೆ. ನಿದ್ದೆ, ಎದ್ದಿರೋದು, ಜಾಗೃತ್, ಸ್ವಪ್ನ, ಸುಷುಪ್ತಿ. ಹೌದು. ನಮಗ್ ಈ 3 ಸ್ಟೇಟ್ ಅಲ್ಲಿ ಅವಿದ್ಯಾ ಇದೆ, 3 ಸ್ಟೇಟ್ ಅಲ್ಲಿ ವಾಸನ ಅನ್ನೋದಿದೆ. ಅಷ್ಟೇ ಅಲ್ವಾ? ಕರೆಕ್ಟ್ ಅಲ್ವಾ ಅಂಡರ್ಸ್ಟ್ಯಾಂಡಿಂಗ್? ಹೌದಮ್ಮ, ಇದೊಂದು ಅಜ್ಞಾನ ರೂಪಮ್ಮ. 3 ಸ್ಟೇಟ್ ಇದೆ. ಹೌದು. ಈಗ ಇದಕ್ಕೆ ಒಪ್ಕೊಂಡೆ ನಾವು ವಿಚಾರಕ್ಕೆ ಹೊರಡೋದು. ನಾವು 3 ಸ್ಟೇಟ್ ಉಳ್ಳವರು, ನಮಗೆ 3 ಸ್ಟೇಟ್ ಇದೆ ಅಂದ್ರೆ ಅಜ್ಞಾನ. ಈ ಅಜ್ಞಾನ ಕಳ್ಕೋಬೇಕು. ಇದಕ್ಕೆ ಶಾಸ್ತ್ರವಾಕ್ಯ. ಆದರೆ ಈಗ 3 ಸ್ಟೇಟ್ ಅಲ್ಲಿ ಅಜ್ಞಾನ ಇದೆ ಎನ್ನುವಾಗ ನಮ್ಮ ಸ್ವರೂಪ ಅಜ್ಞಾನ ರಹಿತ ಅನ್ನೋದು ದೃಷ್ಟಾಂತ ಕೊಡ್ಬೇಕಲ್ಲ. ನಾವು ಅಜ್ಞಾನದಿಂದ ಬಿಡುಗಡೆ ಹೊಂದಿದವರು, ನಮ್ಮ ಸ್ವರೂಪದಲ್ಲಿ ಅಜ್ಞಾನವಿಲ್ಲ ಅನ್ನೋದಕ್ಕೆ ಯಾವ ದೃಷ್ಟಾಂತ ಎಲ್ಲಿದೆ? ಅದು ದೃಷ್ಟಾಂತವೇ ಇಲ್ವಾ? ಬರೀ ನಂಬಿಕೆನಾ, ಭಾವನೆನಾ ಇದು? ಈಗ ಸದ್ಯಕ್ಕೆ ಅಂತ ಇದ್ದೀರಾ ನೀವು? ನನಗೆ ಅರ್ಥ ಆಗಿಲ್ಲ. ಹಂಗಲ್ಲ, ನಮ್ಮ ಸ್ವರೂಪಕ್ಕೆ ಅಜ್ಞಾನವಾಗಲಿ, ಕರ್ಮ ಬಂಧನವಾಗಲಿ, ಕಾಮ ಬಂಧನವಾಗಲಿ ಏನೂ ಇಲ್ಲ. ನಾವು ಯಾವಾಗಲೂ ಬ್ರಹ್ಮಸ್ವರೂಪರೇ ಅನ್ನೋದಕ್ಕೆ ದೃಷ್ಟಾಂತ ಯಾವುದು? ಅದು ಸುಷುಪ್ತಿ ಅಂತ ಇದ್ದೀರಾ? ಆ ಸುಷುಪ್ತಿಯಲ್ಲೂ ಅಜ್ಞಾನ ಇದೆ ನೀವು ಅಂದ್ಬಿಟ್ರೆ ನಾವು ಅಜ್ಞಾನ ರಹಿತರು ಹೆಂಗ್ ಪ್ರೂವ್ ಮಾಡ್ತೀರಾ? ಸುಷುಪ್ತಿಯಲ್ಲಿ ಮೈಂಡ್ ಮತ್ತೆ ಜೀವಾತ್ಮ ಅನ್ನೋದು ಇರಲ್ಲ. ನಿಜ, ಅದು ಅಹಂಕಾರ ಅನ್ನೋದು ಇರಲ್ಲ. ಅದಕ್ಕೆ ಇಟ್ ಇಸ್ ಕ್ಲೋಸೆಸ್ಟ್ ಟು ದ ಜೀವತ್ವ ಇರಲ್ಲ. ಜೀವತ್ವ ಅವಿದ್ಯಾಕೃತಿಯಿಂದ ಅಲ್ಲಿ ಪರಮಾತ್ಮನೇ ಅಲ್ಲಿ ಬಟ್ ಒಂದು ಮಾತ್ರ ನಿಜ, ಅಲ್ಲಿ ವಾಸನ ಅನ್ನೋದು ಅದೇನೋ ನನ್ ಪ್ರಕಾರ ಅದೇನೋ ಸಬ್ ಕಾನ್ಶಿಯಸ್ ಮೈಂಡ್ ಅಂತಾರಲ್ವಾ, ಅದೇ ಇರುತ್ತೆ, ಅದು ಉಳ್ಕೊಳ್ಳುತ್ತೆ ಅಲ್ವಾ? ಅದು ಇಲ್ಲಿಂದ ಇಂಪೋಸ್ ಮಾಡ್ತಿದ್ದೀರಮ್ಮ. ಎಚ್ಚರದಿಂದ ಅದು ಆರೋಪ ಮಾಡ್ತಿರೋ ಹೊರತು ಅಲ್ಲಿನ ಅನುಭವನ ಆಸ್ ಇಟ್ ಈಸ್ ಅನ್ಕೊಳ್ಳಿ. ಅಲ್ಲಿ ವಾಸನೆ ಇರುತ್ತೆ, ನಿಮ್ಗೆ ಅನುಭವ ಇದೆಯಾ? ಅಲ್ಲಿದ್ದಾಗ ನಂಗೆ ವಾಸನೆ ಇರುತ್ತೆ, ನಂಗೆ ಬೀಜ ಇದೆ, ಅವಿದ್ಯೆ ಇದೆ, ನಿಮ್ಗೆ ಅನುಭವ ಇದೆಯಾ? ಓಕೆ. ಸೊ ನಾವ್ ಎದ್ದಾಗ ಏನು ನಮ್ಗೆ ಹೇಳೋದು? ಚೆನ್ನಾಗಿ ಮಲ್ಕೊಂಡಿದೀನಿ ನಾನು ಅಂತ. ಆರೋಪ, ನಿದ್ದೆ ಮೇಲೆ ಒಂದು ಆರೋಪ. ನಾನು ಚೆನ್ನಾಗಿ ಇಷ್ಟೊತ್ತು ಮಲ್ಕೊಂಡೆ ಅಂತ ನಿದ್ದೆ ಮೇಲೆ ಆರೋಪ ಹೊರತು ನಾನು ನಿದ್ದೆಲಿದ್ದಾಗ ನಾನು ಮಲ್ಕೊಂಡಿದ್ದೀನಿ, ಚೆನ್ನಾಗಿ ನಿದ್ದೆ ಬಂತು, ಆ ಕಾನ್ಸೆಪ್ಟ್ ನಿದ್ದೆಲಿದ್ದಾಗ ಇರೋಲ್ಲ. ನಿದ್ದೆಲಿದ್ದಾಗ ನಾನು ಮಲ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ನಿದ್ದೆ ಬರ್ತಾ ಇದೆ, ನಾನು ಹೀಗಿದ್ದೀನಿ ಅನುಭವ ಇರುತ್ತೋ?
ನಿದ್ದೆಯಲ್ಲಿರಲ್ಲ, ನಿದ್ದೆಯಲ್ಲಿರಲ್ಲ, ಬಟ್ ಎದ್ದಾಗ ಹೆಚ್ಚಿನ ಆರೋಪ ಮಾಡ್ತಿದ್ದಾನೆ ನಿದ್ದೆ ಮೇಲೆ. ಇವನು ಆರೋಪ ಮಾಡ್ತಿದ್ದಾನೆ, ಇಂಪೋಸ್ ಮಾಡ್ತಾ ಇದ್ದಾನೆ. ನಾನು ನಿದ್ದೆಯಲ್ಲಿ ಇದ್ದಾಗ ಚೆನ್ನಾಗಿ ನಿದ್ದೆ ಬಂತು, ನಂಗೆ ಏನು ಗೊತ್ತಾಗಿಲ್ಲ, ಯಾರು ಮಾಡಿ ಅದು ಏನೂ ಗೊತ್ತಾಗಿಲ್ಲ ಅಂತೂ ಇಲ್ಲ ಅಲ್ಲಿ. ಅಲ್ಲ, ಏನೋ ಒಂದು ಎಕ್ಸ್ಪೀರಿಯನ್ಸ್ ತರ ಇತ್ತಲ್ವಾ ಗುರುಗಳೇ? ನಿದ್ದೆಯಲ್ಲಿ ಎಕ್ಸ್ಪೀರಿಯನ್ಸ್ ಯುವರ್ ಸ್ಲೆಪ್ಟ್ ವೆಲ್ ಅಂತ ಎದ್ದ ಮೇಲೆ ಅಲ್ವಾ? ಎಕ್ಸ್ಪೀರಿಯನ್ಸ್ ಅಂತ ಒಂದು ಕ್ರಿಯಾತ್ಮಕವಾದ ಭಾವನೆ ಇಲ್ಲ, ಎಕ್ಸ್ಪೀರಿಯನ್ಸ್ ಏನು ಆಗೋಲ್ಲ ಅಲ್ಲಿ. ಎಕ್ಸ್ಪೀರಿಯನ್ಸ್ ಇವಾಗ ಸಕ್ಕರೆ ತಿಂದ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಬೆಂಕಿ ಮುಟ್ಟ ಹಾಗೆ ನಿದ್ದೆಲಿದ್ದ ಒಂದು ಎಕ್ಸ್ಪೀರಿಯನ್ಸ್ ಏನು ಆಗಲ್ಲ. ಮೈಂಡ್ ಇಲ್ಲ, ಎಕ್ಸ್ಪೀರಿಯನ್ಸ್ ಆಗಲ್ಲ. ಅದೇ ಎದ್ದಾಗ ಏನೋ ಒಂದ್ ಹೇಳುತ್ತೆ ಅಲ್ವಾ? ಎದ್ದಾಗ ಅದನ್ನ ಆರೋಪ ಮಾಡ್ತಾನೆ. ಎದ್ದು ಕೂಡ್ಲೇನೆ ಇಷ್ಟೊತ್ತು ನಾನು ನಿದ್ದೆಯಲ್ಲಿದ್ದೆ, ನನಗೇನೂ ಗೊತ್ತಾಗ್ಲಿಲ್ಲ ಅನ್ನೋದು ಒಂದು ತಪ್ಪು ಕಲ್ಪನೆ. ನಿದ್ದೆ ಬಗ್ಗೆ ತಪ್ಪು ಕಲ್ಪನೆ ಅದು. ನಂಗೆ ಏನೂ ಗೊತ್ತಾಗ್ಲಿಲ್ಲ ಅನ್ನೋದು ಅಲ್ಲಿಲ್ಲ, ಅಲ್ಲಾದ ಅನುಭವ ಅಲ್ಲ ಅದೇ. ಅಲ್ಲಂಗೆ ಏನೂ ಗೊತ್ತಾಗ್ಲಿಲ್ಲ ಅಂತ ಅನುಭವ ಆಗ್ಲಿಲ್ಲ. ಏನೂ ಗೊತ್ತಾಗ್ಲಿಲ್ಲ ಅಂತ ಅನುಭವ. ಇವಾಗ ನನ್ ಮನಸ್ಸಿದ್ದು ನಂಗೆ ಏನೂ ಗೊತ್ತಾಗ್ತಿಲ್ಲ ನೀವು ಹೇಳ್ತಿರೋದು ಅಂತ ಅನುಭವ ಆಗುವ ಹಾಗೇನೆ ಅಲ್ಲಿ ಮನಸ್ಸಿದ್ದು ಏನೂ ಗೊತ್ತಾಗ್ಲಿಲ್ಲ ಅಂತ ಒಂದು ಆದ ಅನುಭವ ಅಲ್ಲ. ಏನೇ ಅನುಭವ ಆಗೋದಕ್ಕೂ ಇನ್ಸ್ಟ್ರೂಮೆಂಟ್ ಬೇಕು, ಅಲ್ಲಿ ಇನ್ಸ್ಟ್ರೂಮೆಂಟೇ ಇಲ್ಲ. ಹಂಗೆ ಅನುಭವ ಆಯ್ತು ಅಂತೀರ ನೀವು? ನಾನ್ ಅನ್ನೋದು ಅದಕ್ಕೆ ಇನ್ಸ್ಟ್ರೂಮೆಂಟ್ ಫುಲ್ ಹೋಗಿರಲ್ಲ, ಆಕ್ಟಿವ್ ಮೈಂಡ್ ಹೋಗಿರುತ್ತೆ, ಸಬ್ ಕಾನ್ಶಿಯಸ್ ಮೈಂಡ್ ಉಳ್ಕೊಳ್ಳುತ್ತೆ. ಯಾಕಂದ್ರೆ ವಾಸನ ಎಲ್ಲ ಇರೋದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲ ಅಲ್ವಾ? ಅದು ಉಳ್ಕೊಂಡಿರುತ್ತೆ ಅಂತ. ಅಲ್ಲ, ನೀವು ಇಲ್ಲಿಂದ ಹೇಳ್ತಿದ್ರೆ ಅಲ್ಲಿ ಅನುಭವ ಇತ್ತು ಹಾಗೆ ನಿಮ್ಗೆ? ಹಂಗಂದ್ರೆ ಯಾರೋ ದೊಡ್ಡ ಋಷಿಗಳು ಬರ್ದಿರೋದು ಅಷ್ಟೇ ಗೊತ್ತು ನಮ್ಗೆ ಯಾವ್ದು ಅನುಭವ ಅಷ್ಟು ಚೆನ್ನಾಗಿಲ್ಲ ಅನ್ಸುತ್ತೆ. ಅಲ್ಲಲ್ಲ, ನಿಮ್ಗೆ ಋಷಿಗಳ ಮಾತ್ರ ಯಾವ್ದು ನಿಮ್ಮ ಅನುಭವ ನೋಡ್ಕೊಳ್ಳಿ. ನಿದ್ದೆಯಲ್ಲಿದ್ದಾಗ ನಮ್ಗೆ ಸಬ್ ಕಾನ್ಶಿಯಸ್ ಮೈಂಡ್ ಇರುತ್ತೆ, ಭಾಷೆನೇ ಬೀಜ ರೂಪಾಗಿರುತ್ತೆ, ಹಾಗೆ ಅನುಭವ ಇತ್ತಾ? ನಿಮ್ ನಿದ್ದೆ ನೋಡ್ಕೊಳ್ಳಿ. ನಿಮ್ ನಿದ್ದೆಯಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಇತ್ತು, ಅಲ್ಲ ವಾಸನಾ ರೂಪ ಆಗಿತ್ತು, ಬೀಜ ರೂಪ ಆಗಿತ್ತು, ಹಾಗೆ ಅನುಭವ ಇದೆಯಾ? ಅನುಭವ ಇದೆ ಅಂತ ಯಾಕೆ ಒಪ್ಕೊಳ್ತೀರಾ? ನಿಮ್ಮ ಅನುಭವದಲ್ಲಿ ಇಲ್ಲ ಅಂದ್ರೆ ಒಪ್ಕೋಬೇಡಿ. ನೀವ್ ಏನಂತೀರಾ? ಇಲ್ಲಿ ಬಂದಲ್ಲ, ಎಲ್ಲಿಂದ ಬಂತು ಮತ್ತೆ ಹೇಗ್ ಬಂತು ಅಂತ ಪ್ರಶ್ನೆ ಮಾಡ್ತೀರಾ. ಬಂದಿದೆ ಅನ್ನೋದನ್ನ ಇಟ್ಕೊಂಡ್ಬಿಟ್ಟು ಅಲ್ಲಿತ್ತು ಅಂತ ಆರೋಪ ಮಾಡ್ತಾ ಇದ್ದೀರಾ. ಇಲ್ಲಿ ಬಂದಿರ್ಬೇಕಾದ್ರೆ, ಇಲ್ಲಿ ಬಂದಿರೋದೇ ಅವಿದ್ಯೆ ಅಂತ ಆದಾಗ ಅಲ್ಲಿತ್ತು ಅನ್ನೋದು ಎಷ್ಟು ತಪ್ಪಲಿಕ್ಕೆ ಆಗುತ್ತೆ ಯೋಚನೆ ಮಾಡಿ. ಇಲ್ಲಿ ಬಂದಿರೋದೇ ಸುಳ್ಳಾಗಿರುವಾಗ ಯಾವತ್ತು ಅನುಭವವನ್ನು ಅಪಲಾಪ ಮಾಡ್ಬಾರ್ದು. ಅನುಭವ ಮೈನು. ಅನುಭವದಲ್ಲಿ ನಂಗೆ ಅಲ್ಲಿ ಯಾವ ವಾಸನಾ ರೂಪ ಆಗ್ಲಿ ಬೀಜ ರೂಪ ಆಗ್ಲಿ ಯಾವ ಅನುಭವ ಇಲ್ಲ. ಅಲ್ಲಿ ಸುಷಿ ಏನ್ ಹೇಳ್ತೆ, ತದ್ವಾ ಅತಿ ಚಂದ ಅಪಹತ ಪಾಪ ಅಭಯಂ ರೂಪಂ ಅಂತ ಸುಶಿಕ್ತಿನ ವರ್ಣನೆ ಮಾಡುತ್ತೆ. ಅಪಹತ ಪುಣ್ಯ ಪಾಪ ಸಂಬಂಧವಿಲ್ಲದ ಭಯ ಸಂಬಂಧ. ಭಯಕ್ಕೆ ಕಾರಣ ದ್ವೈತ, ದ್ವೈತ ಸಂಬಂಧವಿಲ್ಲ, ಪುಣ್ಯ ಪಾಪ ಸಂಬಂಧವಿಲ್ಲ, ಯಾವ ವಿಶೇಷವಿಲ್ಲದೆ ಇರತಕ್ಕಂತಹ ಏಕತ್ವ ಅದ್ವಿತೀಯ ಸ್ವರೂಪ ಅಂತ ಹೇಳ್ತಾರೆ ಸುಶಿಕ್ತಿಯನ್ನ. ಸೊ ಮೋಕ್ಷಕ್ಕೆ ಅದು ಕರೆಕ್ಟ್ ಆಗಿ ಹೇಳ್ಬೇಕಿದ್ರೆ ನೀವು ತಪ್ಪಂತಿರುವಂತ ಜ್ಞಾನ ಪಡೆದವರು ಪ್ಲಸ್ ಅಂಡ್ ಇದು ನಿದ್ದೆ ಐ ಮೀನ್ ಸುಷುಪ್ತಿಯಲ್ಲಿರೋರು ಇವರಿಬ್ಬರದು ಡಿಫ್ರೆನ್ಸ್ ಏನೇನಿರುತ್ತೆ? ಜ್ಞಾನ ಆಗೋದಕ್ಕೂ ಸುಷುಪ್ತಿಗೂ ಡಿಫ್ರೆನ್ಸ್ ಏನು ಅಂದ್ರೆ, ಜ್ಞಾನವಾಗುವಾಗ ಬುದ್ಧಿ ಇರುತ್ತೆ, ಬುದ್ಧಿಯಲ್ಲಿ ವಿವೇಕ ಅಂತ ಆಗುತ್ತೆ, ವಾಕ್ಯಾರ್ಥವನ್ನು ಅರ್ಥ ಮಾಡ್ಕೊಂಡು ತಪ್ಪಲಿಕ್ಕೆ ಕಲ್ಕೋತಾನೆ. ಸುಷುಪ್ತಿಯಲ್ಲಿ ಬುದ್ಧಿ ಆಗಲಿ ವಿವೇಕವಾಗ್ಲಿ ಜ್ಞಾನವಾಗ್ಲಿ ಇಲ್ಲ, ಜ್ಞಾನ ಮೈಂಡೇ ಇಲ್ಲ, ಜ್ಞಾನಕ್ಕೆ ಅವಕಾಶ ಇಲ್ಲ ಅಲ್ಲಿ ಯಾವುದು. ಇಲ್ಲಿ ಜ್ಞಾನದಲ್ಲಿ ಬುದ್ಧಿ ಇದ್ದು ಶಾಸ್ತ್ರ ಅಂತ ಇದ್ದು ತಾನು ವಿಚಾರ ಮಾಡುವನಾಗಿದ್ದು ವಿಚಾರ ಮಾಡ್ತಾ ಮಾಡ್ತಾ ಅರ್ಥವಾಯಿತು ತಿಳ್ಕೊಂಡೆ ಅಂತ ಒಂದು ಇದಿರುತ್ತೆ. ಅದು ಪರಮಾರ್ಥ ಅಲ್ಲ, ಅದು ಅಧ್ಯಾತ್ಮ ಸ್ವರೂಪಕ್ಕೆ ಸೇರಿದ್ದಲ್ಲ, ಸುರಕ್ಷಿತ. ಅದು ಪರಮಾರ್ಥ ಅಲ್ಲ, ಒಂದು ಹಂತಕ್ಕೆ ಅಕ್ಸೆಪ್ಟ್ ಮಾಡ್ಕೋಬಹುದು. ನನ್ನ ಬುದ್ಧಿ ವಿವೇಕ ಇಟ್ಕೊಂಡು ವಿಚಾರ ಮಾಡಿ ಅಜ್ಞಾನ ಕಳ್ಕೊಂಡೆ ಅಂತ ವ್ಯವಹಾರ ದೃಷ್ಟಿ ಹೇಳ್ಬೋದು. ಆ ಕಳ್ಕೊಂಡೆ ಇನ್ನಂತ ಒಂದು ಭೂತಪೂರ್ವಗತ್ಯ ಮುಂಚೆ ಪ್ರಮಾತ್ರ ಆಗಿದ್ನಲ್ಲ ಅಜ್ಞಾನಿ ಆಗಿದ್ದಾಗ ಆ ಇಟ್ಕೊಂಡು ಹೇಳ್ತೀರ ವಾಕ್ಯ. ಆ ಜ್ಞಾನವಾದ್ಮೇಲೆ ಈ ವಾಕ್ಯವು ತಪ್ಪು. ಏನ್ ವಾಕ್ಯ ಅಂತ ಹೇಳಿರಾ? ನನ್ ಜ್ಞಾನವಾಯ್ತು ಅನ್ನೋದು ತಪ್ಪು, ಜ್ಞಾನವಾಯ್ತು ಅಜ್ಞಾನ ಹೋಯ್ತು ಅನ್ನೋದು ತಪ್ಪು. ನಮ್ ಸ್ವರೂಪಕ್ಕೆ ಯಾವತ್ತು ಸೂರ್ಯ ನಂಗೆ ಕತ್ಲೆ ಹೋಯ್ತು ಯಾವಾಗ ಅಂದ್ಕೊಳ್ತಾನೆ ಅಂತ ಕೇಳಿದ್ರೆ ಏನಂತೀರಾ? ಯಾವ ಕತ್ಲೆ ಇತ್ತು ಸೂರ್ಯನ್ಗೆ? ಅಲ್ಲ, ಇದು ಅದು ಉಪದೇಶ ಸಾರದಲ್ಲಿ ಇದು ಬರೀತಾರಲ್ವಾ, ಮನೋ ಲಯ ಆಗುತ್ತೆ ಅಂತ. ಮತ್ತೆ ಲಯ ಆಗಿರಲ್ವಾ ಅಲ್ಲಿ? ಲಯ ಅಲ್ಲಿ ಲಯ ಆಗಿದೆ ಅನುಭವ ಇದೆ ಹೇಳಿ, ನಿಮ್ಮ ಅನುಭವ ನೋಡ್ಕೊಳ್ಳಿ. ನನಗೆ ಜ್ಞಾನ ಬಂದೇ ಇಲ್ವಾ? ನಿದ್ದೆಯಲ್ಲಿ ಅಂತ ಇಲ್ಲ, ನಾನು ನಿದ್ದೆಯಲ್ಲಿ ಆಯ್ತು ಬಿಡಿ, ನಂಗೆ ಯಾವ್ದು ಎಕ್ಸ್ಪೀರಿಯನ್ಸ್ ಇಲ್ಲ, ಝೀರೋ ಎಕ್ಸ್ಪೀರಿಯನ್ಸ್. ಅಲ್ಲ, ಜ್ಞಾನ ಆದಾಗ ಮನ ಲಯ ಆಗಲ್ಲ, ಮನೋ ಬಾಧೆ ಆಗುತ್ತೆ.
ಲಯ ಆಗಲ್ಲ, ಬಾಧೆ ಆಗುತ್ತೆ. ಇವಾಗ ಹಗ್ಗ ಗೊತ್ತಾದ್ಮೇಲೆ ಹಾವು ಬಾಧೆ ಆಗುತ್ತೆ, ಸುಳ್ಳು ಗೊತ್ತಾಗುತ್ತೆ. ಜ್ಞಾನವಾದಾಗ ಮನಸ್ಸು ಸುಳ್ಳು ಗೊತ್ತಾಗುತ್ತೆ. ಲಯ ಆಗಲ್ಲ. ಲಯ ಅಂದ್ರೆ ಸಸ್ಪೆಂಡ್, ಮತ್ತೆ ಡಿಸ್ಟ್ರಕ್ಷನ್ ಅಂದ್ರೆ ಪೂರ್ತಿ ಅಲ್ಲ, ಬಾಧೆ ಆಗೋದ್ರಿಂದ ಅದು ಮಿಸ್ಕನ್ಸೆಪ್ಷನ್ ಗೊತ್ತಾಗತ್ತೆ, ಮಿಸ್ಕನ್ಸೆಪ್ಷನ್ ಗೊತ್ತಾಗತ್ತೆ ಹೊರತು ಮನಸ್ಸು ಇರೋದು ಲಯ ಆಗಲ್ಲ. ನಾನಾದಾಗ ನೀವ್ ಹೇಳಿದಂಗೆ ಗುರುಗಳೇ, ಅಯ್ಯೋ ಹಾವು ಅಂತ ಅನ್ಕೊಂಡ್ಬಿಟ್ನಲ್ಲ ಅಂತ ಗೊತ್ತಾಗತ್ತಷ್ಟೆ. ಹಗ್ಗನ ಅಯ್ಯೋ ಹಾವು ಅಂತ ಅನ್ಕೊಂಡ್ಬಿಟ್ನಲ್ಲ ಅಂತ ಅಷ್ಟು ಗೊತ್ತಾಗತ್ತೆ ಅಷ್ಟೇ. ಹಗ್ಗನ್ ಹಾವು ತಂದ್ಕೊಂಡಲ್ಲ ಅನ್ನೋ ಹಾಗೆ ನನ್ನ ಪ್ರಮಾಸು ಜೀವ ಮನಸ್ಸು ತಂದ್ಕೊಂಡಲ್ಲ ಅಂತ ಗೊತ್ತಾಗತ್ತೆ ಅಷ್ಟೇ. ಅಷ್ಟೇ. ಆ ತತ್ವಕ್ಕೇನು ನನ್ನ ಪ್ರಮಾಸು, ನನ್ನ ಮನಸ್ಸು, ನನ್ನ ಜೀವ ಅನ್ಕೊಂಡ್ಬಿಟ್ನಲ್ಲ, ನನ್ನ ಸ್ವರೂಪ ಹೀಗಿಲ್ವೇ ಇಲ್ವಲ್ಲ ಅಂತ ಗೊತ್ತಾಗುತ್ತೆ ಅಂತ. ಅದು ಒಂದು ಅಧ್ಯಾತ್ಮವೇ. ಅದು ಗೊತ್ತಾಗತ್ತೆ ಅನ್ನೋದು ಕೂಡ ಅಲ್ಲಿ ಪರಮಾರ್ಥವಾಗಿ ಸ್ವರೂಪಕ್ಕೆ ಸೇರಿದ್ದಲ್ಲ, ಅದು ವ್ಯವಹಾರಕ್ಕೆ ಹೇಳ್ಬೇಕು. ಗುರುಗಳೇ, ಇಲ್ಲಿ ಆದ್ರೆ ಈ ಮಾಂಡುಕ್ಯದಲ್ಲಿ ನಿದ್ದೆಗೂ ಮತ್ತೆ ತುರಿಯನ್ಗೂ ವ್ಯತ್ಯಾಸ ಹೇಳುವಾಗ ಬೀಜ ನಿದ್ರಾಯುತ ಪ್ರಾಜ್ಞ ಸಾಚ ತುರ್ಯ ಅಂತ ಒಂದ್ ಹೇಳಿದಾರಲ್ವಾ, ನಾವ್ ಅನ್ಕೋಬೇಕು ಅಂತ. ಅಲ್ಲಲ್ಲ, ಅದೇ ತುರಿಯ ಅಂದ್ರೆ ಗೊತ್ತಾದ ಆತ್ಮ ಅಂತ. ಪ್ರಾಜ್ಞದಲ್ಲಿ ಗೊತ್ತಾದ ಅನ್ನೋದು ಇಲ್ವಲ್ಲ. ಆದ್ರಿಂದ ದ್ವೈತಸ್ಯ ಅಗ್ರಹಣಂ ತುಲ್ಯಂ ಉಭಯೋ ಪ್ರಾಜ್ಞ ತುರ್ಯೋ. ದ್ವೈತವನ್ನು ಕಾಣದೇ ಇರೋದು ಇಬ್ಬರಿಗೂ ಸಮಾನ. ದ್ವೈತವನ್ನು ಕಾಣದೇ ಆದ್ರೆ ಬೀಜ ನಿದ್ರಾಯುತ ಪ್ರಾಜ್ಞ ಸಾಚ ತುರ್ಯ ನವಿದ್ಯತೆ ಅಂತ ಯಾಕೆ ಹೇಳ್ತೀವಿ ಆ ವಾಕ್ಯವನ್ನ? ಅನ್ಕೊಂಡ್ಬಿಟ್ರೆ ಅಂತ. ಅಲ್ಲಲ್ಲ, ನಾವು ಎಚ್ಚರಕ್ಕೆ ಬರ್ತೀವಿ ಅಂತ ತಿಳ್ಕೊಂಡು ಈ ಎಚ್ಚರವು ಸುಶುಪ್ತಿಯಲ್ಲಿ ಬೀಜ ರೂಪ ಇದೆ ಇಲ್ಲಿಂದ ಇಂಪೋಸ್ ಮಾಡಿದ್ದು, ಇಲ್ಲಿಂದ ಆರೋಪ ಮಾಡಿದ್ದೆ ಹೊರತು ಅಲ್ಲಿ ಬೀಜ ರೂಪದ ಅನುಭವ ಇದೆ ಅಂತ ಹೇಳ್ತಾ ಇಲ್ಲ. ಇಲ್ಲ ಗೊತ್ತಾಯ್ತು. ಒಂದು ಡಿಫರೆನ್ಸ್ ಇವ್ರು ಕನ್ಫ್ಯೂಷನ್ ಆಯ್ತಲ್ಲ, ಅದಕ್ಕೆ ನಂಗೆ ಜ್ಞಾಪಕ ಬಂತು. ನೀವು ಮಾಂಡುಕ್ಯದಲ್ಲಿ ಹೌದೌದು. ಗೊತ್ತಾದ ಆತ್ಮನು ಗೊತ್ತಾಗದೇ ಇರೋ ಆತ್ಮ, ಗೊತ್ತಾದ ಆತ್ಮ ತುರಿಯ ಆತ್ಮ, ಗೊತ್ತಾಗದೇ ಇರೋ ಬರೀ ಆತ್ಮರೂಪ ಪ್ರಾಜ್ಞ, ಬರೀ ಆತ್ಮರೂಪವಾಗಿರೋದು ಪ್ರಾಜ್ಞ. ಅದು ನಿದ್ದೆನೆ ಬೇಕು ಅಂತ ಏನಿಲ್ಲ ಅಲ್ವಾ ಗುರುಗಳೇ? ಇವಾಗ ಗೊತ್ತಾಗಿಲ್ಲ ಅಂದಾಗ ನಿದ್ದೆ ಅಂತಾನೆ, ಅದು ಎಚ್ಚರ ಇದ್ರು ಕನ್ಸಿದ್ರು ಅದು ನಿದ್ದೆ ತರ ಲೆಕ್ಕಾನೇ ಅಲ್ವಾ ಗೊತ್ತಾಗದೇ ಇರೋ ಆತ್ಮ ಅನ್ನೋದು? ಹೌದು. ಮನೋವ್ಯಾಪಾರವಿಲ್ಲ, ಏನು ವ್ಯಾಪಾರ ಇಲ್ಲ, ನಿದ್ದೆ ಸಮಾನವೇ ಅದು. ಅದು ನಿದ್ದೆ ಅನ್ನೋದು ಶರೀರ ಧರ್ಮಕ್ಕೆ ಮಾಡ್ಕೊಳತ್ತೆ ಅದು. ಹೌದು, ಅದೇ ಶರೀರ ನಿದ್ದೆ ಮಾಡ್ತು, ಮನಸ್ಸು ನಿದ್ದೆ ಮಾಡು ಅಂತೀವಿ. ಶರೀರ ಮನಸ್ಸು ನಿದ್ದೆ ಮಾಡೋದಪ್ಪ, ನಿದ್ದೆ ಮಾಡೋದಲ್ಲಪ್ಪ. ನಿದ್ದೆ ಬರೋದು, ನಿದ್ದೆ ಎಲ್ಲ ಇರೋದು, ನಿದ್ದೆ ಸ್ವರೂಪ. ನಿದ್ದೆ ಬರೋದು, ಮಾಡೋದಲ್ಲ ಅದು. ನಿದ್ದೆ ಸ್ವರೂಪ. ಎಚ್ಚರ ಆಗುತ್ತೆ ಹೋಗುತ್ತೆ. ಎಚ್ಚರ ಹೋದದ್ದು ನಿದ್ರೆ, ಎಚ್ಚರ ಕಳಿಸ್ ಹೋದ ನಿದ್ದೆ ಅಂತೀವಿ. ಇದು ತೋರ್ಕೊಂಡು ಎಚ್ಚರ ಕಳಿಸೋದು ಅಂತೀವಿ ಅಷ್ಟೇ. ಆದ್ರೆ ಇವ್ರು ಈ ಅನುಪಮ ಇಷ್ಟೊತ್ತು ಹೇಳಿದ್ರಲ್ಲಿ ಒಂದ್ಸಲ ಆಚಾರ್ಯರು ಒಂದು ಹೇಳಿದಾರಲ್ವಾ ಗುರುಗಳೇ, ನಿದ್ದೆನ ಯಾತಕ್ಕೆ ಅದು ನಾವ್ ಹೇಳಿದೀವಿ ಅಂದ್ರೆ ಸುಷುಪ್ತಸ್ಯ ಅನುಭೂಯಮಾನತ್ವಾತ್ ಅಂತ ಒಂದು ಇದ್ರಲ್ಲಿ, ಅದೇ ಮಾಂಡಕ್ಯದಲ್ಲೇನೆ ಸ್ವರೂಪ ಅಲ್ಲ, ಅದಕ್ಕೆ ಸ್ವರೂಪ ಅಲ್ಲ. ಅವಸ್ಥೆಯು ಸ್ವರೂಪ ಅಲ್ಲ. ಸುಷುಪ್ತಿನ ಅವಸ್ಥೆಯು ಆತ್ಮ ಸ್ವರೂಪಕ್ಕೆ ಸೇರಿದ್ದಲ್ಲ ಅಲ್ಲ ಅಂತ ಅನ್ಬಿಟ್ಟು ಅದು ನಮ್ಗೆ ಈಗ ಅವ್ರಿಗೆ ಅದೇ ಅಲ್ವಾ ಡೌಟ್ ಬಂದಿರೋದು. ನಾನ್ ಚೆನ್ನಾಗ್ ನಿದ್ದೆ ಮಾಡ್ದೆ ಅಂತ ಹೇಳೋದನ್ನೇ ಅವರು ಸುಷುಪ್ತಸ್ಯ ಅನುಭೂಯ ಮಾನತ್ವ ಅಂತಂದ್ರೆ ಅದನ್ನೇ ಅಲ್ವಾ ಅರ್ಥ? ಸರಿ, ಅವ್ರು ಹೇಳ್ತಿರೋದು ಸುಷುಪ್ತಿಯಲ್ಲಿದ್ದಾಗಲೂ ವಾಸನಾ ಬೀಜ ರೂಪ ಆಗಿರುತ್ತೆ, ಈ ಅವಿದ್ಯೆ ಬೀಜ ರೂಪ ಆಗಿರುತ್ತೆ, ಪ್ರಪಂಚ ಬೀಜ ರೂಪ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಅದು ಸುಷುಪ್ತಿಯ ಅನುಭವ ಇಲ್ಲಿಂದ ಆರೋಪ ಮಾಡಿದ್ದ ನಾನು ವಿಚಾರ ಮಾಡ್ತಿದ್ದೀನಿ. ಅದು ಇಲ್ಲಿಂದ ಮಾಡೋದೆ, ಇಲ್ಲಿಂದ ಮಾಡಿದ ಅದಕ್ಕೆ ಅಲ್ಲಿನ ಅನುಭವ ಹೇಳಿ. ಅಲ್ಲೇನಿರಲ್ಲ, ಅಲ್ಲಿನ ಅನುಭವ ಏನಕ್ಕ ಅಲ್ಲ. ಅವ್ರ ಪ್ರಶ್ನೆಗೆ ಅದರಲ್ಲಿ ಆ ಮಾಂಡುಕ್ಯದಲ್ಲಿ ಅದನ್ನೇ ಡಿಫ್ರೆನ್ಶಿಯೇಟ್ ಮಾಡಿ ಹೇಳಿದಾರಲ್ಲ, ಅವ್ರಿಗೆ ಮಾಂಡುಕ್ಯ ಅದೇ ನಿದ್ದೆ ಅಂದ್ರೆ ಮಾಂಡುಕ್ಯನೇ ಬರ್ಬೇಕು. ಹೌದು, ಅದು ಓದ್ಬೇಕು. ಮತ್ತೆ ಸುಷುಪ್ತಿಗಿಂತ ಮತ್ತೊಂದು ಕಡೆಯಲ್ಲಿ ಜೀವನಿಗೆ ತನ್ನ ಸ್ವರೂಪದ ಒಂದಾಗುವುದು ಎಂಬುದನ್ನ ಬ್ರಹ್ಮಜ್ಞಾನಿಗಳು ಇಷ್ಟಪಡುವುದಿಲ್ಲ. ಸುಷುಪ್ತಿಯಲ್ಲಿ ಜೀವನು ತನ್ನ ಬ್ರಹ್ಮರೂಪದಿಂದ ಇರ್ತಾನೆ, ತನ್ನ ಪಾರಮಾರ್ಥಿಕ ರೂಪದಿಂದ ಇರ್ತಾನೆ. ಅದು ತನ್ನ ನೈಜ ರೂಪ, ಅದು ಸಹಜ ರೂಪ, ಸ್ವಾಭಾವಿಕ ರೂಪ. ಅದು ಇಷ್ಟು ಸ್ಪಷ್ಟವಾಗಿ ಭಾಷಣ ಬಂದ ಮೇಲೆ ಸುಷುಪ್ತಿಯಲ್ಲಿ ಮತ್ತೆ ವಾಸನ ಇರುತ್ತೆ, ಬೀಜ ಇರುತ್ತೆ, ಅವಿದ್ಯೆ ಇರುತ್ತೆ ಅಂದ್ರೆ ಅದು ಸುಮ್ಮನೆ ಇಲ್ಲಿಂದ ಆರೋಪ ಮಾಡಿದ್ದು ಅನ್ಕೋಬೇಕೆ ಹೊರತು ಅಲ್ಲಿನ ಅನುಭವ ಅಂತ ಅನ್ಕೋಬಾರ್ದು. ತತ್ರ ಹಿ ಆದರ್ಶ ಅಪನಯನೆ ಪುರುಷ ಪ್ರತಿಬಿಂಬ ಪುರುಷ ಪ್ರತಿಬಿಂಬ ಆದರ್ಶಗತೋ ಯಥಾ
ಅದರ್ಶಗತೋ ಯಥಾ ತಮೇವ ಪುರುಷಂ ಅಪೀತೋ ಭವತಿ ತಮೇವ ಪುರುಷಂ ಅಪೀತೋ ಭವತಿ ಏವಂ ಅನಾದಿಪರಮೇ ಏವಂ ಮನ ಆತ್ಯುಪರಮೇ ಚೈತನ್ಯ ಪ್ರತಿಬಿಂಬ ರೂಪೇಣ ಚೈತನ್ಯ ಪ್ರತಿಬಿಂಬರೂಪೇಣ ಜೀವೇನಾತ್ಮನ ಜೀವೇನಾತ್ಮನ ಮನಸಿ ಪ್ರವಿಷ್ಟ ಮನಸಿ ಪ್ರವಿಷ್ಟ ನಾಮರೂಪ ವ್ಯಾಕರಣಾಯ ಪರಾದೇವತಾ ನಾಮರೂಪ ವ್ಯಾಕರಣಾಯ ಪರಾದೇವತಾ ಸಾ ಸ್ವಮೇವ ಆತ್ಮಾನಂ ಪ್ರತಿಪದ್ಯತೆ ಸಾ ಸ್ವಮೇವ ಆತ್ಮಾನಂ ಪ್ರತಿಪದ್ಯತೆ ಜೀವರೂಪತಾ ಮನಾಖ್ಯಾಂ ಹಿತ್ವಾ. ಜೀವರೂಪತಾಂ ಮನ ಆಖ್ಯಾಂ ಹಿತ್ವಾ. ಬಹಳ ಮುಖ್ಯವಾದ ವಾಕ್ಯ ಇದೆಲ್ಲ ಚೆನ್ನಾಗಿ ಮನನ ಮಾಡ್ಬೇಕು ಈ ವಾಕ್ಯವನ್ನ. ತತ್ರ ಹಿ ಅಲ್ಲಿ ಈ ರೀತಿ ಅಲ್ಲವೇ ಅನುಭವ ಅಂತ ಇದ್ದಾರೆ. ತತ್ರ ಹಿ ಅನ್ನೋದು ನಮ್ಮ ಅನುಭವನಿಗೆ ಹೇಳ್ತಾ ಇದ್ದಾರೆ. ಹೀಗಲ್ಲೇ ಅಲ್ಲ ಅನುಭವ ಆಗೋದು ಏನು, ಕನ್ನಡಿ ಮುಂದೆ ನಿಂತ್ಕೊಂಡಿರ್ತೀರಾ, ನಿಮ್ ಪ್ರತಿಬಿಂಬ ತೋರ್ತಾ ಇರುತ್ತೆ. ಕನ್ನಡಿ ತೆಗೆದು ಬಿಟ್ರು, ಕನ್ನಡಿ ತೆಗೆದ್ರೆ ಆ ಪ್ರತಿಬಿಂಬ ಎಲ್ಲಿ ಹೋಯ್ತು, ನಿಮ್ ಮುಖದಲ್ಲಿ ಹೋಯ್ತು ಅಂತ ಹೇಳ್ಬೇಕು, ನಿಮ್ಮ ಮುಖದಲ್ಲಿ ಸೇರ್ಕೊಳ್ತು ಅಂತ ಹೇಳ್ಬೇಕು. ಯಾಕೆ ಎಲ್ಲಿ ಹೋಯ್ತು ಅಂತ ಕೇಳಿದ್ರೆ ಉತ್ತರ ಕೊಡ್ಬೇಕಲ್ಲ. ಹೋಗೇ ಇಲ್ಲ ಅಂದ್ರೆ, ಬಂದೇ ಇಲ್ಲ ಅಂದ್ರೆ ಅವ್ನು ಒಪ್ಕೊಳ್ಳಲ್ಲ. ಕರಡಿ ಇತ್ತು, ಕರಡಿ ಮುಂದೆ ಪ್ರತಿಬಿಂಬ ತೋರ್ದ, ಕರಡಿ ತೆಗೆದು ಬಿಟ್ಟ. ಅವಾಗ ಕರಡಿಯಲ್ಲಿ ತೋರ್ತಾ ಇದ್ದ ಪ್ರತಿಬಿಂಬ ನನ್ನ ಮುಖದಲ್ಲಿ ಸೇರ್ಕೊಳ್ತು ಅಂತ ಹೇಳ್ಬೇಕು. ಇವಾಗ ಸೇರ್ಕೊಳ್ತು, ಹೋಗಿತ್ತು ಅಲ್ಲಿಗೆ. ಅದೇ ರೀತಿ ಹೋಯ್ತು ಅಂದ್ರೆ ಆಯ್ತಲ್ಲ ಗುರುಗಳೇ, ಇದು ಹೋಯ್ತು ಏನಂತಾರೆ, ಮೈಂಡ್ ಹೋಯ್ತು, ಅಹಂಕಾರ ಹೋಯ್ತು, ಮಿರರ್ ಹೋಯ್ತು ಅಂದ್ರೆ ಹೋಯ್ತು ಇದೇನದು ಭ್ರಾಂತಿ ಅದು. ಹಂಗಂತ ಇದ್ದೀರಾ? ಓಕೆ ಹಾವು ಹೋಯ್ತು ಅಂತೀರ ನೀವು, ಹಾವು ಹೋಯ್ತು ಅಂತೀರ, ಹಗ್ಗ ಗೊತ್ತಾದ್ಮೇಲೆ ಮಿಸ್ಕಾನ್ಸೆಪ್ಷನ್ ಹೋಯ್ತು ಅಷ್ಟೇ. ಪುರುಷನ ಪ್ರತಿಬಿಂಬವು ಆದರ್ಶಗತಃ ಕನ್ನಡದೊಳಗೆ ಹೊಕ್ಕಿತ್ತು. ಆ ಕನ್ನಡದಲ್ಲಿ ಹೊಕ್ಕಿದ್ದಂತಹ ಪುರುಷನ ಪ್ರತಿಬಿಂಬವು ಆದರ್ಶ ಅಪನಯನೆ, ಕನ್ನಡ ತೆಗೆದು ಬಿಟ್ಟ. ಅವಾಗ ಆ ಕನ್ನಡದೊಳಗಿದ್ದಂತಹ ಪ್ರತಿಬಿಂಬ ತನ್ನ ಪುರುಷನನ್ನೇ ಅದು ಹೇಗೆ ಒಂದಾಗತ್ತೆ ಅಂತ ಅಂದ್ರೆ ಏನರ್ಥವೋ, ಕನ್ನಡಿಯಲ್ಲಿ ತೋರ್ತಾ ಇರುವಂತಹ ಪುರುಷಾಕಾರ ಕನ್ನಡಿ ತೆಗೆದುಕೊಳ್ಳಿ ಈ ಮನುಷ್ಯನಲ್ಲಿ ಅದು ಸೇರೋಗ್ಬಿಡ್ತು ಅಂತಂದ್ರೆ ಏನರ್ಥವೋ ಅದೇ ಅರ್ಥ. ಜೀವ ಪರಮಾತ್ಮ ಸೇರ್ಕೊಳ್ತಾರೆ ಹೇಳ್ಬೇಕು, ಅದೇ ಅರ್ಥ. ಬಂದೇ ಇಲ್ಲ ಅಂತ, ಜೀವರೂಪನಾಗಿ ಬಂದೇ ಇಲ್ಲ, ಜೀವನಾಗಿ ಬಂದಿದ್ದಾನೆ ಅನ್ನೋದೇ ಭ್ರಾಂತಿ. ಹಾಗೆ ಇಲ್ಲ, ಪ್ರತಿಬಿಂಬ ಹೇಗೆ ತೋರ್ತಾ ಇದೆ ನಿಜವಾಗಿದೆ ಅನ್ನೋ ಭ್ರಾಂತಿಯೋ, ಜೀವರೂಪ ಅನ್ನೋದು ಕಲ್ಪಿತ ಭ್ರಾಂತಿ. ಜೀವರೂಪ ಅನ್ನೋದು ಇಲ್ಲೇ ಇಲ್ಲ. ಪ್ರತಿಬಿಂಬ ಕನ್ನಡಿ ಪ್ರತಿಬಿಂಬ ತೋರುವ ಹಾಗೆ ಜೀವರೂಪ ತೋರ್ತಾ ಇದೆ. ಆ ಕನ್ನಡಿ ತೆಗೆದಾಗ ಆ ಕನ್ನಡಿ ತೋರ್ತಾ ಪುರುಷ ಶರೀರದ ಸೇರ್ಕೊಳ್ಳೋ ಹಾಗೆ ನಿದ್ದೆಯಲ್ಲಿ ಜೀವ ಪರಮಾತ್ಮ ಒಂದಾಗ್ತಾನೆ ಅಂತ ಇದೆ. ಒಂದಾಗ್ತಾನ ನಿಜವಾಗಿ? ಯಾವಾಗ ಬೇರೆ ಆಗಿರೋಕೆ? ಬೇರೆನೇ ಆಗಿಲ್ಲ, ಇಲ್ಲೇ ಇಲ್ಲ, ಅವನು ಕಲ್ಪಿತ ರೂಪ. ಮನ ಆದಿ ಉಪರಮೆ. ಇದೇ ರೀತಿ ಮನಸ್ಸು ಆದಿಯಿಂದ ಮನಸ್ಸು, ಇಂದ್ರಿಯ, ದೇಹದಿಂದ ಮನೋಬುದ್ಧಿ ಎಲ್ಲ ಅಡಗಿತು, ವ್ಯಾಪಾರ ರಹಿತವಾಯಿತು ಅಂತ ಆದಾಗ ಚೈತನ್ಯದ ಪ್ರತಿಬಿಂಬ ರೂಪದಿಂದ ಜೀವಾತ್ಮನ ಮನಸ್ಸಿ ಪ್ರವಿಷ್ಟ, ಜೀವರೂಪದಿಂದ ಮನಸ್ಸಿನಲ್ಲಿ ಹೊಕ್ಕಿರುವಂತಹ ಆ ರೂಪವು ಯಾತಕ್ಕಾಗಿ ನಾಮರೂಪಗಳನ್ನು ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ ಆ ಪರಾದೇವತೆಯು ಚೈತನ್ಯದ ಪ್ರತಿಬಿಂಬ ರೂಪದಿಂದ ಜೀವರೂಪನ ಹೊಕ್ಕಿತ್ತು. ಅದು ತನ್ನದೇ ಆದ ರೂಪವನ್ನು ಪಡ್ಕೊಳ್ಳುತ್ತೆ. ಜೀವನು ತನ್ನದೇ ಆದ ರೂಪವನ್ನು ಪಡ್ಕೊಳ್ಳುತ್ತೆ. ಯಾವಾಗ? ಜೀವರೂಪತ ಮನಾಖ್ಯಾಂ ಹಿತ್ವ. ಜೀವರೂಪತ್ವವನ್ನು, ಮನಸ್ಸೆಂಬ ಹೆಸರಿನ ಜೀವರೂಪತ್ವವನ್ನು ಬಿಟ್ಟು ನೋಡಿ, ಮನಸ್ಸೇ ಜೀವರೂಪ ಅಂತ ಇದ್ದಾರೆ. ಮನಾಖ್ಯಾಂ ಜೀವರೂಪತಾಂ. ಮನಸ್ಸು ಅಂತ ಒಂದಿದ್ದೆ ಜೀವ, ಮನಸ್ಸಿಲ್ಲ ಅಂದ್ರೆ ಜೀವನಲ್ಲ. ನೀವು ಈ ದೃಷ್ಟಾಂತ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕನ್ನಡಿ ಒಳಗೆ ಮುಖ ಪ್ರತಿಬಿಂಬ ಪ್ರವೇಶ ಮಾಡಿದ ಹಾಗೇನೆ ಮನಸ್ಸಿನಲ್ಲಿ ಚೈತನ್ಯದ ಪ್ರತಿಬಿಂಬ ಬಿದ್ದಿದೆ. ಚೈತನ್ಯ ಪ್ರತಿಬಿಂಬ ಮನಸ್ಸಿನಲ್ಲಿ ಬಿದ್ದಾಗ ಅದಕ್ಕೆ ಜೀವ ಅಂತ ಹೆಸರು. ಆ ಕನ್ನಡಿ ತೆಗೆದಾಗ ಪ್ರತಿಬಿಂಬ ಹೇಗೆ ಮನುಷ್ಯನಲ್ಲಿ ಸೇರ್ತು ಅಂತ ಅಂತೀರೋ, ಸುಷುಪ್ತಿಯಲ್ಲಿ ಮನ ವ್ಯಾಪಾರ ನಿಂತಾದಾಗ ಜೀವ ಪರಮಾತ್ಮ ಪ್ರವೇಶ ಮಾಡ್ತು ಅಂತ ಔಪಚಾರಿಕ ಹೇಳ್ಬೇಕು. ಬಂದೇ ಇಲ್ಲ ಹೋಗೋಕೆ. ಎಷ್ಟು ಕ್ಲಿಯರ್ ಹೇಳ್ತಾರೆ ಭಾಷೆಗಳು, ಸ್ಪಷ್ಟ ಹೇಳ್ತಾ ಇದ್ದಾರೆ. ತನ್ನದೇ ಆದ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅಂತ. ಆ ಕ್ರಿಯಾಪದಕ್ಕೆ ಸ್ಟ್ರೆಸ್ ಮಾಡಬೇಡಿ. ಪ್ರತಿಬದ್ಧತೆ ಇಲ್ಲ, ಪಡ್ಕೊಳ್ತಾನೆ ಇಲ್ಲ, ಹೋಗೇ ಇಲ್ಲ ಪಡ್ಕೊಳ್ಳಕ್ಕೆ. ಆ ಪ್ರತಿಬಿಂಬ ಮುಖದೊಳಗೆ ಸೇರ್ಕೊಳುತ್ತೆ ಅನ್ನೋದು ನಿಜ ಉಂಟೇನೋ? ಕನ್ನಡಿ ತೆಗೆದುಕೊಳ್ಳೇನಿ, ಆ ಪ್ರತಿಬಿಂಬ ಇಲ್ಲಿ ಸೇರ್ಕೊಂಡು ನೋಡಿದ್ರೆ ನೀವು, ನಿಮ್ಗೆ ಭಾರ ಆಯ್ತಾ? ಬಂದ್ ಕೂಡಲೇ ಪ್ರತಿಬಿಂಬ ನಮ್ಮಳ ಪ್ರವೇಶ ಮಾಡಿದ್ರೆ ನಮ್ಗೇನೋ ಫೀಲಿಂಗ್ ಆಗಲ್ಲ, ಏನು ಭಾರ ಆಗಲ್ಲಪ್ಪ. ಏನಾಗತ್ತೆ? ಹೋಗೇ ಇಲ್ಲ. ಅದೇ ರೀತಿ ಮನಸ್ಸೆಂಬ ಉಪಾಧಿ ತೋರ್ತಿರುವಾಗ ಅದು ಸೇರ್ಕೊಂಡವಂತಾದಾಗ ಆಮೇಲೆ ಜೀವ ಅಂತ ಬಂತು.
ಆ ಮನೋವ್ಯಾಪಾರ ನಿಂತಾಗ ಮನಸ್ಸೆಂಬ ಉಪಾಧಿ ಇಲ್ಲದೆ ಇದ್ದಾಗ ಅದು ಮಾತ್ರ ಪರಮಾತ್ಮ ಸೇರ್ಕೊಳ್ತು ಅಂತ. ಬಂದದ್ದು ಸೇರ್ಕೊಳ್ಳೋದು ಎರಡು ಗೌಣವೇ. ಬಂದದ್ದು ಇಲ್ಲ, ಸೇರ್ಕೊಳ್ಳೋದು ಇಲ್ಲ. ಆ ಕ್ರಿಯಾಪದಕ್ಕೆ ಅರ್ಥ ಇಲ್ಲ, ಮೀನಿಂಗ್ಲೆಸ್ ಇದು ತೋಳ್ತೀರ. ಜೀವರೂಪದ ಮನಾಖ್ಯಾಂ ಹಿತ, ಜೀವರೂಪತ್ವವೆಂಬ ಮನಸ್ಸೆಂಬ ರೂಪವನ್ನ ಬಿಟ್ಟು ತನ್ನದೇ ಆದ ದೇವತಾ ರೂಪವನ್ನ ಅಂದ್ರೆ ಸದಾಖ್ಯ ಪರಾದೇವತಾ ರೂಪವನ್ನು ಪಡ್ಕೊಳತ್ತೆ ಅಂತ ಗೌಣ ಹೇಳ್ಬೇಕಷ್ಟೆ. ಪರಾದೇವತಾಂ ಇಲ್ಲಿ ಕ್ರಿಯಾಪದವನ್ನು ಬಿಟ್ಟು ವಾಕ್ಯಾರ್ಥ ಮಾಡ್ಕೊಂಡ್ರೆ ಕರೆಕ್ಟ್ ಅರ್ಥ ಆಗುತ್ತೆ. ಕ್ರಿಯಾಪದ ಸುಮ್ಮನೆ ಸೆಂಟೆನ್ಸ್ ಕಂಪ್ಲೀಟ್ ಮಾಡೋ ಕ್ರಿಯಾಪದವೇ ಹೊರತು ಕ್ರಿಯಾಪದದಲ್ಲಿ ಏನು ತಾತ್ಪರ್ಯ ಇಲ್ಲ. ಅದು ಸ್ಟ್ರೆಸ್ ಮಾಡಬಾರ್ದು. ಪಡ್ಕೊಳ್ತಾನೆ, ಆಗ್ತಾನೆ ಎಲ್ಲ ಇಲ್ಲ, ಸುಳ್ಳು. ಬಂದೇ ಇಲ್ಲ ಆಗೋಕ್ಕೆ. ಕನ್ನಡಗಳು ಪ್ರವೇಶವೇ ಮಾಡಿಲ್ಲ. ಅದು ಮತ್ತೆ ಮನಸ್ಸು ನಮ್ಮ ಶೈಲಿಗಳು ಸೇರೋಕ್ಕೆ, ಕನ್ನಡ ಹೋಗಿದ್ದ ಮತ್ತೆ ದೇಹಕ್ಕೆ ಮುಂದೆ ಸೇರ್ಕೊಳಕ್ಕೆ. ಕನ್ನಡ ಹೋಗಿತ್ತು, ಕನ್ನಡ ತೆಗೆದುಕೊಳ್ಳಿ ನಮ್ಮಲ್ಲಿ ಸೇರ್ಕೊಳ್ತು ಅಂದ್ರೆ ನಮ್ಗೆ ಸಿನಿಮಾ ಸೇರ್ಕೊಂಡು ಫೀಲಿಂಗ್ ಆಯ್ತು. ನಿಮ್ಗೆ ಕನ್ನಡ ತೆಗೆದುಕೊಳ್ಳೇನಿ ನಿಮ್ ಪ್ರತಿಬಿಂಬ ನಿಮ್ಮಲ್ಲಿ ಸೇರ್ಕೊಂಡು ಫೀಲಿಂಗ್ ಆಯ್ತಾ, ನಿಮ್ ಭಾರ ಆಯ್ತಾ, ಏನಾಯ್ತು? ಅಷ್ಟೇ. ಸುಷುಪ್ತಿಯಲ್ಲಿ ತನ್ನ ನೈಜ ರೂಪ ಪಡ್ಕೊಳ್ತಾನೆ ಅಂದ್ರೆ ಈಗಲೂ ನೈಜ ರೂಪದಲ್ಲೇ ಇರೋನು, ನೈಜ ರೂಪದಲ್ಲೇ ಇಲ್ಲ, ಪ್ರವೇಶ ಮಾಡಿದಾನೆ, ವಿಶೇಷ ರೂಪ ಪಡ್ಕೊಂಡಿದ್ದಾನೆ ಅನ್ನೋ ತಪ್ಪಲಿಕೆಯಿಂದ ಕೂಡ್ಕೊಂಡಿದ್ದಾನೆ. ಆ ತಪ್ಪಲಿಕೆ ಪಕ್ಕಾಗಿದ್ದಾನೆ. ಹಾಗಾಗಿ ಬೇರೆ ಆದವನಂತೆ ಆಗಿದೆ. ಅದು ನಾಮರೂಪಗಳನ್ನು ಬಿಡುಗಡೆ ಮಾಡೋಕ್ಕೋಸ್ಕರವಾಗಿಯೇ ಅದು ಪ್ರವೇಶ ಮಾಡ್ತೀವಿ ಅಂತ ಅದನ್ನು ಇಂಪೋಸ್ ಮಾಡ್ತಿದೆ ಸೃಷ್ಟಿ ಪ್ರಕ್ರಿಯೆ ಹೊಂದೋಕ್ಕೋಸ್ಕರವಾಗಿ. ಯಾಕೆ ನಾಮರೂಪ ಬಿಡುಗಡೆ ಮಾಡ್ಬೇಕು ಅಂದ್ರೆ ಅದು ಅರ್ಥವೇ ಇಲ್ಲ. ಇಲ್ಲದೇ ಇರೋ ನಾಮರೂಪಗಳು ಬಿಡುಗಡೆ ಮಾಡ್ಬೇಕಂತೆ. ನಾಮರೂಪ ಇದೆಯನ್ನು ಬಿಡ್ಬಿಡ್ಬೇಕು. ಅತಃ ಸುಷುಪ್ತ ಏವ अतः सुषुप्त एव ಸ್ವಪ್ನಾಂತ ಶಬ್ದವಾಚ್ಯಃ ಇತ್ಯವಗಮ್ಯತೆ. ಸ್ವಪ್ನಾಂತ ಶಬ್ದವಾಚ್ಯಃ ಇತ್ಯವಗಮ್ಯತೆ. ಸ್ವಪ್ನಾಂತ ಅನ್ನೋ ಶಬ್ದದಿಂದ ಕಳಿಸ್ಕೊಂಡದ್ದು ಯಾವುದೋ ಸುಷುಪ್ತಿಯೇ ಹೊರತು ಸ್ವಪ್ನ ಅಲ್ಲ. ಸುಷುಪ್ತಿ ಸ್ಥಾನವನ್ನೇ ಸ್ವಪ್ನಾಂತಮ್ಮೇ ವಿಜಾನೀಹಿ. ಏ ಶ್ವೇತಕೇತು, ಸುಷುಪ್ತಿಯನ್ನು ಚೆನ್ನಾಗಿ ವಿಚಾರ ಮಾಡು, ಸುಷುಪ್ತಿಯನ್ನು ತಿಳ್ಕೊ. ನೋಡಿ, ಸುಷುಪ್ತಿಯನ್ನು ವಿಚಾರ ಮಾಡು ತಿಳ್ಕೊ ಅಂತ ಅವರು ವಿಧಿ ಮಾಡ್ತಾ ಇರೋದ್ರಿಂದ ಆ ವಿಚಾರದಿಂದ ಒಂದು ಪ್ರಯೋಜನವಿದ್ರೆ ತಾನೆ ವಿಚಾರ ಮಾಡೋದು ಹೇಳ್ಬೇಕು. ನೀವು ಅಲ್ಲೂ ಅವಿದ್ಯೆ ವಾಸನೆ ಎಲ್ಲ ಇದು ಇದ್ರೆ ಅದು ವಿಚಾರ ಮಾಡಿ ಏನ್ ತಿಳ್ಕೊಳ್ತೀರಾ? ನೀವು ಏನ್ ಪುರುಷಾರ್ಥ ಪಡ್ಕೊಳ್ತೀರಾ? ನಿಮ್ಗೆ ಏನ್ ಲಾಭ ಆಗತ್ತೆ? ಸುಷುಪ್ತಿ ವಿಚಾರ ಮಾಡೋದ್ರಿಂದ ಆತ್ಮಸ್ವರೂಪ ಗೊತ್ತಾಗತ್ತೆ ಅನ್ನೋದಕ್ಕೋಸ್ಕರವಾಗಿ ಸುಷುಪ್ತಿ ವಿಚಾರ ಮಾಡು ಅಂತ ಹೇಳ್ತಿದ್ದಾರೆ. ನೀವು ಅಲ್ಲೂ ಅವಿದ್ಯೆ ಇದೆ, ವಾಸನೆ ಇದೆ, ಸೂಕ್ಷ್ಮ ರೂಪ ಇರುತ್ತೆ ಅಂದ್ರೆ ಅದನ್ನ ವಿಚಾರ ಮಾಡಿ ಏನ್ ಪಡ್ಕೊಳ್ತೀರಾ? ಏನ್ ನಿಮ್ ಲಾಭ? ಅದರಿಂದ ಸುಷುಪ್ತಿ ಅನ್ನೋದು ಕೇವಲ ಸ್ವರೂಪ, ಪರಮಾರ್ಥ ಸ್ವರೂಪ. ಆದ್ರೆ ಒಂದ್ ತಪ್ಪು ತಿಳ್ಕೋಬಾರ್ದು. ಹಾಗಾದ್ರೆ ಸುಷುಪ್ತ ಆಗ್ಬಿಟ್ರೆ ಮೋಕ್ಷನ ಅಂತ. ಮೋಕ್ಷ ಆಗೋದಲ್ಲ. ಮೋಕ್ಷನು ತಿಳ್ಕೊಳ್ಳೋದ್ರಿಂದ ಗೊತ್ತಾಗೋದೇ ಹೊರತು ಮೋಕ್ಷವನ್ನು ಪಡಿಬೇಕಾಗಿಲ್ಲ. ಮೋಕ್ಷನು ಸ್ವರೂಪಕ್ಕೆ ಹೆಸರು. ಆ ಸ್ವರೂಪವನ್ನ ತಪ್ಪಾಗಿ ತಿಳ್ಕೊಂಡಾಗ ನಾವು ಮುಕ್ತರಲ್ಲ ಅಂತ ಅಂದ್ಕೊಂಡಿರ್ತೀವಿ. ಆ ತಪ್ಪುಗಳಿಗೆ ಬಿಟ್ಕೊಳ್ಳೋದನ್ನ ಇಲ್ಲಿ ಹೇಳ್ತಿದ್ದಾರೆ ಹೊರತು ಈ ಮೋಕ್ಷ ಪಡ್ಕೊಳ್ಳೋದನ್ನ ಇಲ್ಲಿ ಹೇಳ್ತಾ ಇಲ್ಲ. ಸ್ವಮೇವ ಆತ್ಮಾನಂ ಪ್ರತಿಬದ್ಧತೆ, ತನ್ನದೇ ಆದ ರೂಪವನ್ನು ಪಡ್ಕೊಳ್ತಾನೆ. ಜೀವರೂಪತ್ವವನ್ನು, ಮನಸ್ಸೆಂಬ ಹೆಸರಿನ ಜೀವರೂಪವನ್ನು ಬಿಟ್ಕೊಳ್ತಾನೆ. ಆದ್ರಿಂದ ಸುಷುಪ್ತಿ ಅಂತಂದ್ರೆ ಸುಷುಪ್ತಿಯೇ ಸ್ವಪ್ನಾಂತ ಶಬ್ದದಿಂದ ಕಲಿಸ್ಕೊಳ್ತಾನೆ. ಸ್ವಪ್ನಾಂತ ಶಬ್ದಾಚ್ಯ ಸುಷುಪ್ತ ಇವ. ಯತ್ತೋ ಸುಪ್ತಃ ಸ್ವಪ್ನಾನ್ ಪಶ್ಯತಿ, ಯತ್ರತೋ ಸುಪ್ತಃ ಸ್ವಪ್ನಾನ್ ಪಶ್ಯತಿ, ತತ್ ಸ್ವಾಪ್ನಂ ದರ್ಶನಂ, ತತ್ ಸ್ವಾಪ್ನಂ ದರ್ಶನಂ, ಸುಖ ದುಃಖ ಸಂಯುಕ್ತಮಿತಿ, ಸುಖ ದುಃಖ ಸಂಯುಕ್ತಮಿತಿ, ಪುಣ್ಯ ಕಾರ್ಯ. ಪುಣ್ಯ ಕಾರ್ಯಂ. ಎಲ್ಲಾದರೂ ಮಲಗಿದವನಾದಾಗ ಸ್ವಪ್ನವನ್ನು ಕಾಣುತ್ತಾ ಒಂದು ಅಲ್ಲೂ ದ್ವೈತವನ್ನು ಕಾಣ್ತಾನೆ. ಅಲ್ಲೂ ಹುಲಿ, ಹಾವು, ಕಳ್ಳರು, ದೆವ್ವ, ಭೂತ ಕಾಣ್ತಾನೆ, ಅಥವಾ ನೆಂಟರಿಷ್ಟನ್ನು ಕಾಣ್ತಾನೆ, ಮಕ್ಕಳನ್ನು ಕಾಣ್ತಾನೆ ಅಂತ ಹೇಳಿ ಸುಖ ದುಃಖಗಳನ್ನು ಕೂಡಿಕೊಂಡವನಂತೆ ಕನಸಿನಲ್ಲೂ ಅನುಭವಿಸಿದ ಅಂದ್ರೆ ಆವಾಗ ಪುಣ್ಯದ ಕಾರ್ಯವಿದೆ. ಅಲ್ಲೂ ಪುಣ್ಯದ ಕಾರ್ಯವಾಗಿ ನೆಂಟರಿಷ್ಟರು, ಒಳ್ಳೆ ಸುಖ, ಮರ್ಯಾದೆ, ಗೌರವ, ಆನಂದ ಆಗತ್ತೆ. ಪಾಪದ ಪರವಾಗಿ ಅಲ್ಲೂ ಹಾವು, ಹುಲಿ, ಕಳ್ಳರು, ಕಾಕರು, ಭಯ, ದುಃಖ ಆಗತ್ತೆ. ಕನಸಿನಲ್ಲೂ ದುಃಖವಾದರೆ, ಭಯವಾದರೆ, ಕಷ್ಟವಾದರೆ ಪಾಪದ ಫಲ. ಕನಸಿನಲ್ಲೂ ಸುಖವಾದರೆ, ಸಂತೋಷವಾದ, ಆನಂದವಾದರೆ ಪುಣ್ಯದ ಫಲ. ಪುಣ್ಯ ಪಾಪದ ಎಫೆಕ್ಟು ಕನಸಿನಲ್ಲೂ ಇದೆ, ಎಚ್ಚರದಲ್ಲೂ ಇದೆ.
ಯಾಕಂದ್ರೆ ಪುಣ್ಯ ಪಾಪಕ್ಕೆ ಸುಖ ದುಃಖಗಳಿಗೆ ಪುಣ್ಯ ಪಾಪ ಅಲ್ಲದೆ ಮತ್ತೊಂದು ಕಾರಣ ಇಲ್ಲ. ಎಲ್ಲಿ ಸುಖ ಅನುಭವಿಸಿದ್ರು ಪುಣ್ಯ ನಿಮಿತ್ತವಾಗಿ ಅನುಭವಿಸ್ಬೇಕು, ಎಲ್ಲಿ ದುಃಖ ಕಷ್ಟ ಭಯ ಅನುಭವಿಸಿದ್ರು ಪಾಪ ನಿಮಿತ್ತವಾಗಿ ಅನುಭವಿಸ್ಬೇಕೆ ಹೊರತು ಸುಖ ದುಃಖಗಳಿಗೆ ಪುಣ್ಯ ಪಾಪವಲ್ಲದೆ ಮತ್ತೊಂದು ಕಾರಣ ಇಲ್ಲ. ಹಾಗಾದ್ರೆ ಸ್ವಪ್ನದಲ್ಲಿ ಕಾಣುವ ಸುಖ ದುಃಖಗಳಿಗೆ ಎಲ್ಲಿ ಮಾಡಿದ ಪುಣ್ಯ ಪಾಪ, ಎಚ್ಚರಲ್ಲಿ ಮಾಡಿದ ಪುಣ್ಯ ಪಾಪದಿಂದ ಕನಸಿನಲ್ಲಿ ಸುಖ ದುಃಖ ಅನುಭವಿಸ್ತಾನು ಅಂತಂದ್ರೆ ಹಾಗೇನಾಗ್ಬೇಕಾಗಿಲ್ಲ. ಎಚ್ಚರದಲ್ಲಿ ಮಾಡಿದ್ದು ಕೆಲಸ ಮಾಡಿದ್ದು ಅರ್ಥ ಅಲ್ಲ, ಆ ಜೀವನು ಮಾಡಿದ್ದಾದ ಪುಣ್ಯ ಪಾಪದಿಂದ ಅನುಭವಿಸ್ತಾ ಇದ್ದ ಅಷ್ಟೇ ಅರ್ಥ. ಯಾಕಂದ್ರೆ ಎಚ್ಚರ ಅನ್ನೋ ಅವಶ್ಯ ಆಗೇ ಇಲ್ಲ, ಎಲ್ಲವೂ ಕನಸಿನ ಸಾಲೆ. ಇದು ಕನಸೆ ಅದು ಕನಸೇ ಹೊರತು ಎಚ್ಚರ ನಾವು ಅಭಿಮಾನ ಪಟ್ಕೊಂಡಿದ್ದೀವಿ ಹೊರತು ಇದು ಯಾಕೆ ಎಚ್ಚರ, ಇದು ಹೇಗೆ ಎಚ್ಚರ ಅಂತ ಕೇಳಿದ್ರೆ ಡಿಫೈನ್ ಮಾಡಕ್ ಆಗೋದೇ ಇಲ್ಲ. ಪುಣ್ಯ ಪಾಪ ಅಕ್ಯುಮುಲೇಷನ್ ಎಲ್ಲ ಆಗುತ್ತೆ ಆದ್ರೆ ಎಲ್ಲಿ ಅಕೌಂಟ್ ಇರುತ್ತಲ್ವಾ ನಮ್ದು ಪುಣ್ಯ ಅಜ್ಞಾನದಿಂದ ಕಾಮ ಉಂಟಾಗಿ ಕಾಮದಿಂದ ಪುಣ್ಯ ಪಾಪ ಮಾಡ್ತಾನೆ. ಯಾವ ಸ್ಟೇಟ್ ಅಲ್ಲಿ ಅಂತ ಹೇಳಬಾರ್ದು ಅಂತೀರಾ? ಯಾಕೆ? ಯೂಶಲಿ ಜಾಗೃತ ಸ್ಟೇಟ್ ಅಲ್ಲೇ ಆಗ್ಬೇಕಲ್ವಾ ಪುಣ್ಯ ಪಾಪ? ಜಾಗೃತ ಅಂತ ಅಂದ್ಕೊಂಡ ಅವಸ್ಥೆಯಲ್ಲಿ ಜಾಗೃತ ಆಗೇ ಇಲ್ಲ. ಇವಾಗ ಕನಸಿನ ಕಾಲಕ್ಕೆ ಅದು ಜಾಗೃತ ತಾನೆ, ತತ್ಕಾಲಕ್ಕೆ ಅದು ಜಾಗೃತ ತಾನೆ, ಅಲ್ಲೂ ಕೂಡ ಪುಣ್ಯ ಪಾಪ ಮಾಡ್ತಾ ಇರ್ತಾನೆ. ನನ್ಗೆ ಅರ್ಥ ಆಗಿರೋ ಮಟ್ಟಿಗೆ ಮೇ ಬಿ ನಂದು ಐ ಹ್ಯಾವ್ ಟು ಪುಣ್ಯ ಪಾಪ ಅಕ್ಯುಮುಲೇಷನ್ ಆಗಲ್ಲ ಅಲ್ಲಿ ಸ್ವಪ್ನದಲ್ಲಿ ಆಗುತ್ತೆ ಅಂತ ಇದ್ದೀರಾ ನೀವು? ಎಲ್ಲ ಅಕ್ಯುಮುಲೇಷನ್ ಆದ್ರೂ ಅಮ್ಮ ಎಲ್ಲ ಅಕ್ಯುಮುಲೇಷನ್ ಆದ್ರೂ ಸ್ವಪ್ನದಲ್ಲೇ ಆಗೋದು, ಎಚ್ಚರ ಆಗಿಲ್ಲ ನಿಮ್ಗೆ. ಆಯ್ತು. ಅಕ್ಯುಮುಲೇಷನ್ ಆಗೋ ಪುಣ್ಯ ಪಾಪ ಎಲ್ಲ ಸ್ವಪ್ನವೇ, ಸ್ವಪ್ನದಲ್ಲೇ ಅಕ್ಯುಮುಲೇಷನ್ ಆಗೋದು ಹೊರತು ಎಚ್ಚರ ಎಲ್ಲ ಆಗಿದೆ ನಿಮಗೆ. ಎಚ್ಚರ ಆಗಿದೆ ಭ್ರಾಂತಿ ಆಗಿದ್ದೀರಿ ನೀವು. ಎಚ್ಚರ ಆಗಿದೆ ನೀವು ಕನಸಿನಲ್ಲಿ ಈ ಪ್ರಶ್ನೆ ಮಾಡಿದ್ರೆ ತಿಳ್ಕೊಳ್ಳಿ, ಈ ಪ್ರಶ್ನೆಯನ್ನು ಕನಸಲ್ಲಿ ಕೇಳಿದ್ರೆ ಅದಕ್ಕೆ ನಾನು ಏನ್ ಆನ್ಸರ್ ಕೊಡ್ತೀನಿ? ಮತ್ತೆ ಈ ಕ್ವಶನ್ ನೀವು ಕನಸಲ್ಲೇ ಕೇಳಿದ್ರೆ ಇದಕ್ಕೆ ಏನ್ ಆನ್ಸರ್, ಅದೇ ಆನ್ಸರ್ ಇವಾಗ ಹೇಳ್ಬೇಕಷ್ಟೇ. ನೀವು ಅಂದ್ಕೊಂಡಿದ್ದೀರ ಹೊರತು ಇದನ್ನು ಎಚ್ಚರ ಅಂತ, ಅದಕ್ಕೆ ಏನು ಸಿಗ್ನಿಫಿಕೇಶನ್ ಇಲ್ಲ ಎಚ್ಚರ ಅನ್ನಕ್ಕೆ. ಅದು ಅರ್ಥ ಆಯ್ತು. ಅಂದ್ರು ಸಮ್ವೇರ್ ಯೋರ್ ಬುದ್ಧಿ ಇಸ್ ಯೂಸ್ಡ್ ಅಂಡ್ ಸಮ್ವೇರ್ ಪುಣ್ಯ ಪಾಪ ಇಸ್ ಇದು ಏನಂತ ಅದು ಎಚ್ಚರ ಕನಸು ಬೇರೆ ಪ್ರೊಡ್ಯೂಸ್ ಆಗುತ್ತೆ. ಎಚ್ಚರಲ್ಲಿ ಪುಣ್ಯ ಪಾಪ, ಕನಸಲ್ಲಿ ಬರೀ ಇದು ಫಲ ಅಂತ ಭ್ರಾಂತಿ. ಎಚ್ಚರ ಬುದ್ಧಿ ಮಾಡ್ತಾ ಇರೋ ಮೋಸ ಅಷ್ಟೇ ಇದು. ಬುಕ್ಸ್ ಗುರುಗಳೇ ಹಂಗೆ ಹೇಳ್ತಾರೆ, ಬುಕ್ ಒಂದೊಂದ್ ಬುಕ್ ಅಲ್ಲಿ ನಮ್ಗೆಲ್ಲ ಬರೀ ಬುಕ್ ಓದಿ ಓದಿ ಆ ಬುದ್ಧಿ ಬಂದಿರೋದ್ರಿಂದ ಇವೆಲ್ಲ ನಮಗ್ ಗೊತ್ತೂ ಇದ್ದಿಲ್ಲ ಅಲ್ವಾ? ಅಮ್ಮ ಬುಕ್ಕು ಅವರ ಅನುಭವ ಹೇಳ್ತಾರೋ ನಿಮ್ಮ ಅನುಭವ ಹೇಳ್ತಾರೋ ನೀವು ನೋಡ್ಕೋಬೇಕು. ಬುಕ್ಕಲ್ಲಿ ಹೇಳಿದ್ರೆ ನಂಬ್ಕೋಬೇಡಿ, ನಿಮ್ಮ ಅನುಭವದಲ್ಲಿ ಹೇಳಿದ್ರೆ ನಂಬ್ಕೊಳ್ಳಿ. ಗುರುಗಳೇ ಅದು ನಮ್ಮ ಅನುಭವ ಅಂತ ಅನ್ಕೊಳಕ್ ಆಗಲ್ಲ ಅಲ್ವಾ? ಯಾಕಂದ್ರೆ ನನಗೆ ಸನ್ ಈಸ್ಟ್ ಅಲ್ಲಿ ರೈಸ್ ಆಗುತ್ತೆ, ವೆಸ್ಟ್ ಅಲ್ಲಿ ಸೆಟ್ ಆಗುತ್ತೆ. ಅದು ನಿಜ ಅಲ್ಲ, ಸನ್ ರೈಸು ಆಗಲ್ಲ ಸೆಟ್ಟು ಆಗಲ್ಲ, ಕರೆಕ್ಟ್. ಬಟ್ ನನ್ನ ಅನುಭವ ಪ್ರಕಾರ ಅಲ್ಲ, ಓದಿರೋದ್ರ ಪ್ರಕಾರ ರಿಯಲಿ ಹ್ಯಾವ್ ಟು ಗೋ ಅಲ್ವಾ ಒಂದೊಂದ್ಸರಿ. ನೀವು ಓದ್ಬೇಡ ಅಂತ ನಾನು ಹೇಳ್ತಿಲ್ಲ, ಓದಿದ್ದೆ ನಿಮ್ಮ ಅನುಭವಕ್ಕೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ವಾ? ಸುಮ್ಮನೆ ಓದಿದ್ರೆ ಕೊಲೆ ಬಸ ಹೂಂತೀರಾ? ನೀವು ಓದಿ ನಿಮ್ಮ ಅನುಭವಕ್ಕೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದೇನೆ, ಸುಮ್ಮನೆ 10 ಪುಸ್ತಕ ಓದಿ 10 ತರ ಇದ್ದು ಯಾವ್ದನ್ನು ನೀವು ತೀರ್ಮಾನ ಮಾಡ್ತೀರಾ? ಮತ್ತೆ ಕನ್ಫ್ಯೂಸ್ ಆಗುತ್ತೆ, ಮತ್ತೆ ಆಂಬಿಗ್ಯೂಟಿ ಗೊಂದಲ ಆಗುತ್ತೆ. ಏನ್ ಪ್ರಯೋಜನ ಆಯ್ತು ಓದಿದ್ದಕ್ಕೆ? ನಿಮ್ಮ ಅನುಭವಕ್ಕೆ ಹೊರ ಹಚ್ಚಬೇಕಾ? ನಿಮ್ಮ ಅನುಭವ ಏನ್ ಹೇಳುತ್ತೆ? ಅಥವಾ ಶಂಕರಾಚಾರ್ಯ ಪ್ರಮಾಣ ಶಂಕರಾಚಾರ್ಯ ಏನ್ ಹೇಳಿದ್ದಾರೆ? ಶಂಕರಾಚಾರ್ಯರು ಹೇಳದ್ಮೇಲೆ ಇನ್ನು ಫೈನಲ್ ಆಯ್ತು. ಹಂಗಲ್ಲ, ಯಾರನ್ನೋ ಒಬ್ಬರನ್ನ ಫೈನಲ್ ಇಟ್ಕೋಬೇಕು. ಇಲ್ಲ ನಿಮ್ಮ ಅನುಭವ ನೋಡ್ಕೊಳ್ಳೋದು ಯೋಗ್ಯತೆ ಇದ್ರೆ ಅನುಭವಕ್ಕೆ ಫೈನಲ್ ಆಗ್ಬೇಕು. ನೀವು ಅನುಭವವನ್ನು ನೋಡ್ಕೊಳ್ಳೋದೆ, ಶಂಕರಾಚಾರ್ಯನು ಒಪ್ಕೊಳ್ತೀನಿ, ಯಾವ ಪುರುಷ ಗ್ರಂಥಗಳನ್ನು 10 ಓದಿ 10 ಜನ 10 ತರ ಹೇಳಿದ್ದನ್ನ ಯಾವ್ದನ್ನ ನಾನು ತೀರ್ಮಾನ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನ್ ಹೇಳ್ತಾ ಕೊಡಕ್ಕಾಗತ್ತೆ? ಅದು ಯಾವಾಗಲೂ ಅದು ಇದಾಗಿ ಡಿಸ್ಟ್ರಾಕ್ಷನ್ ಆಗಿ ಹೇಳ್ತಾರೆ. ಅದು ಸುಖ ದುಃಖ ಸಂಯುಕ್ತ ಮಿತಿ, ಸುಖ ದುಃಖಗಳನ್ನು ಕೂಡಿಕೊಂಡದ್ದು ಅಂತ ಆದ್ದರಿಂದ ಅದು ಪುಣ್ಯ ಪಾಪಗಳ ಕಾರ್ಯವೇ, ಅದರ ಎಫೆಕ್ಟೇ, ಪುಣ್ಯ ಪಾಪಗಳ ಫಲವೇ ಆಗಿದೆ. ಎಲ್ಲೆಲ್ಲಿ ಸುಖ ದುಃಖ ಆದ್ರೂ ಅದು ಪುಣ್ಯ ಪಾಪಗಳ ಫಲವೇ. ಅದು ಪುಣ್ಯ ಪುಣ್ಯೋರ್ಹಿ ಸುಖ ದುಃಖಾರಂಭಕತ್ವಂ ಪ್ರಸಿದ್ಧಂ. ಸುಖ ದುಃಖಾರಂಭಕತ್ವಂ ಪ್ರಸಿದ್ಧ. ಅಂಡರ್ಲೈನ್ ಮಾಡಿ, ಎಲ್ಲಿ ನೀವು ಸುಖ ದುಃಖಗಳನ್ನು ಅನುಭವಿಸಿದ್ರು ಅದು ಪುಣ್ಯ ಪಾಪಗಳ ಕಾರ್ಯವೇ. ಪುಣ್ಯ ಪಾಪಗಳ ಎಫೆಕ್ಟ್ ಆಗಿದೆಯೇ ಪುಣ್ಯ ಸುಖ ದುಃಖ ಆಗೋದೇ ಇಲ್ಲ. ಎಲ್ಲಿ ದುಃಖ ಅನುಭವಿಸಿದ್ರು ಅದು ಪಾಪದ ಫಲ, ಎಲ್ಲಿ ಸುಖ ಅನುಭವಿಸಿದ್ರು ಪುಣ್ಯದ ಫಲ. ಪುಣ್ಯ ಪಾಪ ಎಲ್ಲಿ ಮಾಡಿದ್ರು ಅಂತ ಕೇಳಿದ್ರೆ ಎಲ್ಲಾದ್ರೂ ಮಾಡಿ ಜೀವ ನಾನ್ ಮಾಡಿದ್ರು ಅಂದ್ಕೊಂಡಿದ್ದಾನೆ ಅವನ ಫಲ. ಎಲ್ಲಾ ಅವಸ್ಥೆಯು ತತ್ಕಾಲಕ್ಕೆ ಎಚ್ಚರವೇ.
ಎಲ್ಲಾ ಅವಸ್ಥೆಯು ಹೋದ ದೃಷ್ಟಿಯಿಂದ ಕನಸಾಗತ್ತೆ. ಅನುಭವಿಸುವ ಕಾಲದಲ್ಲಿ ಎಲ್ಲಾ ಅವಸ್ಥೆಯು ಎಚ್ಚರಾಂತಿ ಅನುಭವಿಸ್ತೀವಿ ಅಂತ ಆದ್ರಿಂದ ಕನಸಿನಲ್ಲಿ ಪುಣ್ಯ ಪಾಪ ನಾವು ಮಾಡೋದೇ ಇಲ್ಲ. ಎಚ್ಚರದಲ್ಲೇ ಪುಣ್ಯ ಪಾಪ ಮಾಡೋದು ಅಷ್ಟೇ. ಪುಣ್ಯ ಪಾಪ ಅನುಭವಿಸೋದು ಎಚ್ಚರದಲ್ಲೇ, ಕನಸಲ್ಲಿ ಅನುಭವಿಸೋದೇ ಇಲ್ಲ. ಇಲ್ಲಿ ಬಂದ ಮೇಲೆ ನಾವು ಅದಕ್ಕೆ ಕನಸು ನಾಮಕರಣ ಮಾಡ್ತಿದೀವಿ ಹೊರತು ತತ್ಕಾಲದಲ್ಲಿ ಕನಸು ಅನುಭವ ಆಗಿಲ್ಲ. ಅನುಭವ ಎಚ್ಚರ ಅಂತಾಗಿ ಇಲ್ಲಿ ಬಂದು ಕನಸು ನಾಮಕರಣ ಮಾಡಿದ್ರೆ ನಾಮಕರಣ ಮಾಡಿದ ಪ್ರಬಲವೋ ಅನುಭವಿಸಿದ ಪ್ರಬಲವೋ? ನೀವು ಎಚ್ಚರ ಅಂತ ಅನುಭವಿಸಿದ್ಮೇಲೆ ಇಲ್ಲಿ ಬಂದ್ಬಿಟ್ಟು ಅದಕ್ಕೆ ಕನಸು ನಾಮಕರಣ ಮಾಡಿದ ಮಾತ್ರ ಕನಸಾಗ್ಬಿಡುತ್ತದ? ಕನಸು ಅಂತ ಅನುಭವಿಸಿದ್ರ ನೀವು ಅಲ್ಲಿ ಕೈ ಕಟ್ ಮಾಡ್ಕೊಂಡು ಚಾಕುಲೆ ನಿಂತ್ಕೊಳ್ಳಿ ಒದ್ದಾಡ್ತಿರ್ತೀರಾ. ಅಲ್ಲಿ ಎಚ್ಚರ ಅಂತ ನೀವು ಅನ್ಕೊಂಡು ಒದ್ದಾಡ್ತಿರ್ತೀರಾ, ಅದಕ್ಕೆ ಬ್ಯಾಂಡೇಜ್ ಹಾಕಿಸ್ತೀರಾ, ಔಷಧಿ ಮಾಡಿಸ್ತೀರಾ, ಇದು ಮಾಡ್ತೀರಾ. ಮತ್ತೆ ಅದನ್ನ ಇಲ್ಲಿ ಬಂದ್ಬಿಟ್ಟು ಅದನ್ನ ಕನಸು ನನ್ನ ನಾಮಕರಣ ಮಾಡಿದ ಮಾತ್ರಕ್ಕೆ ಅದು ಕನಸಾಗ್ಬಿಡುತ್ತಾ? ಇದು ಎಚ್ಚರ ಬುದ್ಧಿ ಹೇಳ್ದೆ ಏನ್ ಮಾಡುತ್ತೆ? ಮೋಸ ಮಾಡುತ್ತೆ ಎಚ್ಚರ ಬುದ್ಧಿ. ಅದರಿಂದ ಈ ಎಲ್ಲಾ ಕಳೆಯಲ್ಲೂ ಸುಖ ದುಃಖಗಳಿಗೆ ಪುಣ್ಯ ಪಾಪಗಳೇ ಕಾರಣ. ಪುಣ್ಯ ಪಾಪಗಳಿಲ್ಲದೇನೆಯೇ ಸುಖ ದುಃಖ ಆಗೋದಿಲ್ಲ. ಹಾಗಾಗಿ ನೀವು ಕನಸಿನಲ್ಲಿ ಸುಖ ದುಃಖ ಅನುಭವಿಸಿದ್ರು ಪುಣ್ಯ ಪಾಪದೇ ಫಲ. ಎಚ್ಚರ ಅಂತ ಅಂದ್ಕೊಂಡ ಅವಸ್ಥೆಯಲ್ಲಿ ಅನುಭವಿಸಿದ್ರು ಪುಣ್ಯ ಪಾಪದ. ಯಾವ ಎಚ್ಚರ ಯಾವ್ದು ಕನಸು ಅನ್ನೋದು ಮಾತ್ರ ಅದು ಮಾಡೋಕ್ಕಾಗಲ್ಲ. ಒಟ್ಟು ಸುಖ ದುಃಖಾರಂಭಕತ್ವ ಪುಣ್ಯ ಪಾಪಯೋ ಪುಣ್ಯಯೋ ಪ್ರಸಿದ್ಧಂ. ಸುಖ ದುಃಖಾರಂಭಕತ್ವ ಪುಣ್ಯ ಪಾಪಗಳಲ್ಲಿ ಪ್ರಸಿದ್ಧ ಆಗಿದೆ. ಪುಣ್ಯಯೋಶ್ಚ ಅವಿದ್ಯಾ ಕಾಮೋಪಷ್ಟಂಭೇನೈವ ಸುಖ ದುಃಖ ತದ್ದರ್ಶನ ಕಾರ್ಯಾರಂಭಕತ್ವೋಪಜ್ಯತೆ. ನಾನ್ಯಥಾ ಅವಿದ್ಯಾ ಕಾಮ ಕರ್ಮಭಿಃ ಸಂಸಾರ ಹೇತುಭಿಃ ಸಂಯುಕ್ತ ಏವ ಸ್ವಪ್ನಃ ಇತಿ ನ ಸ್ವಮಪೀತೋ ಭವತಿ. ಸ್ವಪ್ನದಲ್ಲೂ ಅವಿದ್ಯಾ ಕಾಮ ಕರ್ಮದಿಂದ ಕೂಡ್ಕೊಂಡಿರ್ತಾನೆ ಅಂತ ಆದ್ರಿಂದ ಅಲ್ಲಿ ಕನಸಿನಲ್ಲಿ ತನ್ನಲ್ಲಿ ಒಂದಾಗಿರಲ್ಲ. ಸುಷುಪ್ತಿಯಲ್ಲಿ ಮಾತ್ರ ತನ್ನಲ್ಲಿ ಒಂದಾಗಿರ್ತಾನೆ. ನಾಳೆ ಇದು ವಿವರಣೆ ಕೊಡ್ತೀನಿ. ಇನ್ನಷ್ಟು 8 ಗಂಟೆ ಆಯ್ತು. ಈ ವಾಕ್ಯಕ್ಕೆ ಇನ್ನೂ ವಿವರಣೆ ಹೇಳ್ಬೇಕು, ನಾಳೆ ಹೇಳ್ತೀನಿ. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷುಶ್ರೋತ್ರಮಸೋ ಬಲಮಿಂದ್ರಿಯಾಣಿ ಚ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್. ನಿರಾಕರಣಂ ಮೇಸ್ತು ತದಾತ್ಮನಿ ನಿರತೇಯೋ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ.